ಹೌದು, ಮುನಿಯಪ್ಪನವರು ದೊಡ್ಡ ಟಾಲ್ ಲೀಡರ್. ಗೌತಮ್ ಹೇಗೆ ಅಂತ ಅವರು ಆಲೋಚನೆ ಮಾಡಿದಂತೂ ನಿಜ. ನನ್ನ ಪರವಾಗಿ 5 ಜನ ಗೆದ್ದಂಥ ಶಾಸಕರು, 3 ಸೋತಂಥ ಅಭ್ಯರ್ಥಿಗಳು, MLCಗಳು, ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಎಲ್ಲರೂ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ನಮ್ಮಲ್ಲಿ ಬಣ ರಾಜಕೀಯ ಮುಗಿದೋಗಿದೆ. ಆದರೆ ನನ್ನ ಒಂದು ಪ್ರಶ್ನೆ ನಿಮಗೆ ಹೇಳ್ತೀನಿ, ಇದನ್ನ ಈ ಹೊರಗಿನವರು ಒಳಗಿನವರು ಅಂತ ತಂದಿದ್ದು BJPಯವರು. ಇದು ಯಾವುದೇ ಕಾರಣಕ್ಕೂ ಅವರು ಮೈತ್ರಿ ಅಭ್ಯರ್ಥಿಗೆ ಸಪೋರ್ಟ್ ಮಾಡಲ್ಲ. ಕುಮಾರಸ್ವಾಮಿ ಆಗಿರ್ಬೋದು, JDSನ ನಾಯಕರಾದ HD ದೇವೇಗೌಡರು ಇರ್ಬೋದು, ಮೋದಿ ಮೇಲೆ ಏನು ಕಾಮೆಂಟ್ ಮಾಡಿದ್ರು, ಯಡಿಯೂರಪ್ಪನ ಮೇಲೆ ಯಾವ ರೀತಿ ಕೆಟ್ಟದಾಗಿ ಕಾಮೆಂಟ್ ಮಾಡಿದ್ರು, ಎಲ್ಲ ಅವರೇನು ಬರ್ತಿಲ್ಲ. KC ವ್ಯಾಲಿ ಹಾಗೂ HN ವ್ಯಾಲಿನ ಶುರು ಮಾಡಿಸೋದು ನನ್ನ ಪ್ರಥಮ ಆದ್ಯತೆ. ಉತ್ತಮ ಕೋಲಾರಕ್ಕಾಗಿ ಗೌತಮನನ್ನು ಆಯ್ಕೆ ಮಾಡಿ, ಇದು ನನ್ನ ಸ್ಲೋಗನ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಯು ಟೈಮ್ಸ್ ಕನ್ನಡ. ನಾನು ಪವಿತ್ರ ಕೆ. ಚಿನ್ನದ ನಾಡು, ಬಯಲು ಸೀಮೆ ಅಂತಾನೆ ಕರೆಸಿಕೊಳ್ಳಲ್ಪಡುವ ಕೋಲಾರ ಕ್ಷೇತ್ರದಲ್ಲಿ ಬಿಸಿಲಿನ ಕಾವು ಜೋರಾಗಿದೆ. ಇನ್ನು ಎಲೆಕ್ಷನ್ ವಿಚಾರಕ್ಕೆ ಬಂದ್ರಂತೂ ಎಲೆಕ್ಷನ್ ಫೀವರ್ ತುಂಬಾನೇ ಜೋರಾಗಿದೆ. ಇನ್ನು ಕೋಲಾರ ಮೀಸಲು ಲೋಕಸಭಾ ಕ್ಷೇತ್ರದಲ್ಲಿ ಹೊರಗಿನವರು ವರ್ಸಸ್ ಸ್ಥಳೀಯರು ಅಂತಾನೆ ಗುರುತಿಸಿಕೊಂಡಿದೆ. ಇನ್ನು ಚುನಾವಣಾ ವಿಚಾರಕ್ಕೆ ಬಂದಾಗ ಇವರು ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತ ನಾಯಕರಾಗಿದ್ದವರು. ಹಾಗೇನೆ ನನಗೆ ಟಿಕೆಟ್ ಬೇಕು ಅಂತ ಯಾವುದೇ ಒತ್ತಡವನ್ನು ಏರ್ದೇನೆ ಇವರ ನಿಷ್ಠಾವಂತ ಪ್ರಾಮಾಣಿಕತೆಯನ್ನು ಗುರುತಿಸಿ ಹೈಕಮಾಂಡ್ ಇವರಿಗೆ ಟಿಕೆಟ್ ನೀಡಿದೆ. ಎಸ್, ಇವರೇ ನನ್ ಅದರ್ ದೆನ್ KV ಗೌತಮ್ ರವರು. ಇದೇ ಇವತ್ತಿನ ವಿಶೇಷ ಸಂದರ್ಶನ ವಿತ್ KV ಗೌತಮ್. ಹಾಗಾದ್ರೆ ಅವರನ್ನ ಸ್ವಾಗತಿಸುವ ಮೂಲಕ ಕಾರ್ಯಕ್ರಮವನ್ನು ಶುರು ಮಾಡೋಣ. ಸರ್ ನಮಸ್ತೆ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಮೊದಲಿಗೆ ನೀವು ಕ್ಷೇತ್ರಕ್ಕೆ ಹೊಸಬರು ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಹಾಗೇನೆ ನೀವು ಚುನಾವಣಾ ಪ್ರಚಾರಕ್ಕೆ ತೊಡಗಿದ್ದೀರಾ. ಸೊ ಕೋಲಾರ ಕ್ಷೇತ್ರದ ಜನತೆ ನಿಮ್ಮನ್ನ ಯಾವ ರೀತಿ ಸ್ವೀಕರಿಸ್ತಾ ಇದ್ದಾರೆ, ಯಾವ ರೀತಿ ರೆಸ್ಪಾನ್ಸ್ ಬರ್ತಾ ಇದೆ ಅಂತ? ಮೊದಲಿಗೆ ನಾನೇನು ಕ್ಷೇತ್ರಕ್ಕೆ ಹೊಸಬನಲ್ಲ. ನನಗೆ ನಮ್ಮ ತಾಯಿ ಇದೇ ಚಿಂತಾಮಣಿಯಿಂದ ಬಂದವರು. ಅವರು ಪೂರ್ವಿಕರು ಇಲ್ಲೇ ಚಿಂತಾಮಣಿಯಲ್ಲಿದ್ದವರು. ನಮ್ಮ ತಾಯಿ ಈಗ ಅವರು ದಿವಂಗತರಾಗಿದ್ದಾರೆ. ನಮ್ಮ ಸಿಸ್ಟರ್ಸ್ ಇಬ್ಬರು, ಒಬ್ಬರು ಇಲ್ಲೇ ಕೋಲಾರ ಜಯನಗರದಲ್ಲಿರೋದು, ಇನ್ನೊಬ್ಬರು ಶ್ರೀನಿವಾಸಪುರದಲ್ಲಿರೋದು. ಮೇಲಾಗಿ ನಾನು ಯುವ ಕಾಂಗ್ರೆಸ್ ಏನು ನಾವು ಅವಾಗ ಇನ್ಚಾರ್ಜ್ ಆಗಿದೆ, ಬಹಳಷ್ಟು ಸ್ನೇಹಿತರು ನನಗಿಲ್ಲಿದ್ದಾರೆ. ಆಮೇಲೆ ಕೋಲಾರ ಬೆಂಗಳೂರು ಹತ್ತಿರ ಇರೋದ್ರಿಂದ ನಮಗೆ ಬಹಳಷ್ಟು ರಿಲೇಟಿವ್ಸ್ ಕೂಡ ಇಲ್ಲಿದ್ದಾರೆ. ಮುನಿಯಪ್ಪನವರು ಕೂಡ ನನಗೆ ದೂರದ ಸಂಬಂಧಿನೇ ಆಗಬೇಕು. ಸೊ ಬಹಳಷ್ಟು ರಿಲೇಟಿವ್ಸ್, ನಾನು ಯಾವುದೇ ತಾಲೂಕುಗಳಿಗೆ ಹೋದ್ರೆ ಅಲ್ಲೆಲ್ಲ ನನ್ನ ರಿಲೇಟಿವ್ಸ್ ಇದ್ದಾರೆ. ಕೋಲಾರ ಕ್ಷೇತ್ರದ ಜನತೆ ಯಾವೆಲ್ಲ ತಮ್ಮ ತೊಂದರೆಗಳನ್ನು ಹೇಳ್ಕೊತಾ ಇದ್ದಾರೆ, ಹೇಗೆ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ? ಕೋಲಾರದಲ್ಲಿ ಬಹಳಷ್ಟು ಸಮಸ್ಯೆಗಳಿದೆ. ಏನು ಈ 10 ವರ್ಷಗಳಲ್ಲಿ ಅಭಿವೃದ್ಧಿ ಕುಂಠಿತಗೊಂಡಿದೆ. ನೀರಾವರಿ ಯೋಜನೆಗಳು ಸರಿಯಾಗಿ ಇಲ್ಲಿ ಅನುಷ್ಠಾನ ಆಗಿಲ್ಲ. ಏನು ಸಿದ್ದರಾಮಯ್ಯನವರು ಸರ್ಕಾರ ಮಾಡಿದ್ದ ಈ KC ವ್ಯಾಲಿ ಹಾಗೂ HN ವ್ಯಾಲಿ, ಅದು ಫಸ್ಟ್ ಸ್ಟೇಜ್ ಕಂಪ್ಲೀಟ್ ಆಗಿದೆ. ಅದರಿಂದ ಸ್ವಲ್ಪ ರೈತರಿಗೆ ಅನುಕೂಲ ಆಗಿದೆ. ಆದರೆ ಬರಗಾಲದಿಂದ ಈಗಾಗಲೇ ತಿರ್ಗಾ ಮತ್ತೆ ನಮ್ಮ ಅಂತರ್ಜಲ ಮಟ್ಟ ಕುಸಿದಿದೆ. ಸೊ ಸೆಕೆಂಡ್ ಸ್ಟೇಜು ನಾವು ಈಗ ಶುರು ಮಾಡಬೇಕಾಗಿತ್ತು. ಈ 4 ವರ್ಷ BJP ಆಡಳಿತದಲ್ಲಿ ರಾಜ್ಯ ಸರ್ಕಾರದಲ್ಲಿದ್ದಾಗ ಅಂಥದ್ದು ಯಾವುದೇ ಕೆಲಸ ಆಗಿಲ್ಲ ಇಲ್ಲಿ. ಹಾಗಾಗಿ ನನ್ನ ಮೊದಲ ಆದ್ಯತೆ ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹೇರಿ ನಮಗೆ ಸೆಕೆಂಡ್ ಸ್ಟೇಜ್ KC ವ್ಯಾಲಿ ಹಾಗೂ HN ವ್ಯಾಲಿನ ಶುರು ಮಾಡಿಸೋದು ನನ್ನ ಪ್ರಥಮ ಆದ್ಯತೆ. ನಂತರ ಇಲ್ಲಿ ನಮಗೆ ನದಿಗಳಿಲ್ಲ. ಸೊ ಡಿಪೆಂಡ್ ಆಗಿರೋದು ಕೆರೆ ಕಟ್ಟೆಗಳ ಮೇಲೆ, ಮಳೆ ಬೋರ್ವೆಲ್ಗಳು. ಸೊ ಇದರಿಂದ ಈ ನೀರಾವರಿ ಯೋಜನೆ ಬಹಳ ಅವಶ್ಯಕವಾಗಿದೆ. ನಂತರ ಇಲ್ಲಿ ಟೊಮೆಟೊ ಮತ್ತು ಮಾವಿನಕಾಯಿ ಬೆಳೆ, ಮಾವಿನ ಮರಗಳು ಜಾಸ್ತಿ ಇದೆ. ಇಲ್ಲಿಂದ ಬಹಳಷ್ಟು ಸಪ್ಲೈ ಆಗ್ತದೆ. ಅವ್ರಿಗೆ ಕರೆಕ್ಟಾದ ಕೋಲ್ಡ್ ಸ್ಟೋರೇಜ್ ಫೆಸಿಲಿಟೀಸು ಮಾಡಬೇಕಾಗಿದೆ. ಇಲ್ಲಿ APMC ಮಾರ್ಕೆಟ್ ಏನು 30 ಎಕರೆ ಜಾಗದಲ್ಲಿದೆ, ಅದನ್ನು ಸ್ವಲ್ಪ ದೊಡ್ಡದು ಮಾಡಬೇಕು. ಸ್ವಲ್ಪ ಇನ್ಫ್ರಾಸ್ಟ್ರಕ್ಚರ್ ಕೂಡ ಸ್ವಲ್ಪ ದೊಡ್ಡದು ಮಾಡೋವಂಥ ಪ್ರಯತ್ನ ಆಗಬೇಕಾಗಿದೆ. ಯಾಕಂದರೆ ತುಂಬ ಈ ನಗರ ಬೆಳೆದಂತೆ ಟ್ರಾಫಿಕ್ ಲೋಡು ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ನಿಮಗೆ ಎಲ್ಲ ಕಡೆ ಟ್ರಾಫಿಕ್ ಜಾಮ್ಸು ಕಾಣಿಸ್ತಾ ಇದೆ. ಸೊ ಮುಖ್ಯವಾಗಿ ಅದನ್ನು ನಾವು ಕೈಗೆತ್ಕೋಬೇಕು. ಇಲ್ಲಿ ಇದು ಯಾವತ್ತೂ ಬುದ್ಧಿವಂತರ ಜಿಲ್ಲೆ ಅಂತ ಕರೆಸ್ಕೊಂಡಿದೆ. ನೋಡಿ, ನಮಗೆ ಫಸ್ಟ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಬಂದಿದ್ದು KC ರೆಡ್ಡಿಯವರು ಕೋಲಾರದಿಂದಾನೆ. ಬಹಳಷ್ಟು ನಾಯಕರು ಬಂದಿದ್ದಾರೆ. ಬಹಳಷ್ಟು IAS IPSಗಳನ್ನ ಕೋಲಾರ ಒಂದು ಕುಟುಂಬದಲ್ಲಿ ನನ್ನ ಮೊನ್ನೆ ನಮ್ಮ ಭಾವ ಹೇಳ್ತಾ ಇದ್ರು, ಒಂದೇ ಕುಟುಂಬದಲ್ಲಿ 7 ಜನ IAS ಆಫೀಸರ್ಸ್ ಇದ್ದಾರೆ. ಸೊ
ಈಗಿನ ಕಾಲಘಟ್ಟದಲ್ಲಿ ಏನಾಗ್ತಾ ಇದೆ ಅಂದರೆ ಎಲ್ಲರೂ ಕೋಚಿಂಗ್ ಸೆಂಟರ್ಸ್ ಮೇಲೆ ಅವಲಂಬಿತರಾಗಿದ್ದಾರೆ. ನಮಗೆ ಕೋಚಿಂಗ್ ಸೆಂಟರ್ಸ್ ಇರೋದು ಡೆಲ್ಲಿಗೆ ಹೋಗಬೇಕು, ಹೈದರಾಬಾದ್ ಹೋಗಬೇಕು, ಸ್ವಲ್ಪ ಮಟ್ಟಿಗೆ ಬೆಂಗಳೂರು ಕೂಡ ಕೋಚಿಂಗ್ ಸೆಂಟರ್ಸ್ನ ಕೇಟರ್ ಮಾಡ್ತದೆ. ಬಟ್ ಇಲ್ಲಿರೋ ಬಡ ವಿದ್ಯಾರ್ಥಿಗಳು ಬೆಂಗಳೂರಿಗೆ ಹೋಗಿ ಅವ್ರು ಕೋಚಿಂಗ್ ತೊಗೊಂಡ್ಬರ್ಬೇಕಂದ್ರೆ ಅವ್ರಿಗೆ ಹಾಸ್ಟೆಲ್ಲು ಅಥವಾ ರೂಮ್ಸು ಮಾಡ್ಕೊಳ್ಳೋದಕ್ಕೆ ಎಕ್ಸ್ಟ್ರಾ ಖರ್ಚುಗಳಾಗ್ತದೆ. ಇಲ್ಲೇ ಕೋಚಿಂಗ್ ಸೆಂಟರ್ಸ್ ತೆರೆದರೆ ಬಹಳಷ್ಟು ಮಕ್ಕಳಿಗೆ IAS IPS ಆಸ್ಪಿರೆಂಟ್ಸ್ಗೆ ಹೆಲ್ಪ್ ಆಗುತ್ತೆ. ಅದು ನನ್ನ ಒಂದು ಪ್ರಥಮ ಆದ್ಯತೆಗಳಲ್ಲಿ ಅದು ಕೂಡ ಒಂದು. ಇನ್ನೊಂದು ಏನಾಗಿದೆ, ಇಲ್ಲಿ ಸ್ಪೋರ್ಟ್ಸ್ಗೆ ಬಹಳಷ್ಟು ಒತ್ತು ಕೊಡ್ತಾರೆ. ಮೇಯ್ನಾಗಿ ವಾಲಿಬಾಲು ಆಮೇಲೆ ಬಾಸ್ಕೆಟ್ಬಾಲ್ ಭಾಳ ಇಷ್ಟಪಡ್ತಾರೆ. ಪ್ಲಸ್ ಜಿಮ್, ನಿಮಗೆ AV ರವಿ ಇಲ್ಲಿಂದನೇ ಮಿಸ್ಟರ್ ಯೂನಿವರ್ಸ್ ಆಗಿದ್ದು. ಬಟ್ ಅವರೆಲ್ಲ ಬಹಳ ಹಳೇ ಜಿಮ್ಗಳಲ್ಲಿ ಅವ್ರು ಸಾಧನೆ ಮಾಡಿದಂಥವ್ರು. ಅದಕ್ಕೆ ನಮಗೆ ಮುಖ್ಯವಾಗಿ ಕ್ರೀಡೆಗಳಿಗೆ ಒತ್ತು ಕೊಡಬೇಕಾಗಿದೆ. ಇಲ್ಲಿ ಸ್ಟೇಡಿಯಮ್ಸ್ ಆಗಬೇಕಾಗಿದೆ, ಇಂಡೋರ್ ಸ್ಟೇಡಿಯಮ್ಸ್ ಆಗಬೇಕಾಗಿದೆ. ಇದರಿಂದ ನಮಗೆ ಕ್ರೀಡಾಪಟುಗಳಿಗೆ ಉತ್ತಮ ತಾಲೀಮು ಸಿಗುತ್ತೆ ಅಂತ ನನ್ನ ನಂಬಿಕೆ. ಮತ್ತು ಕೆಲವು ಅಂತಾರಾಷ್ಟ್ರೀಯ ಟೂರ್ನಮೆಂಟ್ಗಳು ಇಲ್ಲಿ ಮಾಡಿದಾಗ ನಮಗೆ ಕೋಲಾರಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಗುರುತು ಸಿಗುತ್ತೆ ಅಂತ ಹೇಳಿ ನನ್ನ ಭಾವನೆ. ಕ್ರಿಕೆಟ್ ಸ್ಟೇಡಿಯಮ್ಗೋಸ್ಕರ ಇಲ್ಲಿ ಜಾಗ ತೆಗೆದಿಟ್ಟಿದ್ದಾರೆ. ಬಟ್ ಅದಿನ್ನೂ ಆಯಿತು, ಒಂದು 6 years ಆಗ್ತಾಯಿದೆ. ಬಟ್ ಅದ್ರ ಬಗ್ಗೆ ಏನೂ ಡೆವಲಪ್ಮೆಂಟ್ ಇಲ್ಲ. ಇಲ್ಲೇ ಬಂಗಾರಪೇಟೆ ಹತ್ರ ಅದನ್ನು ಡೆವಲಪ್ ಮಾಡೋದಕ್ಕೆ ನಾನು ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಜೊತೆ ಮಾತುಕತೆ ಮಾಡಿ ಅವ್ರಿಗೆ ಕಾಂಟ್ರಾಕ್ಟ್ ಹೊರಿಸಿ ಮಾಡಿಸೋಣ ಅಂತಿದ್ದೀವಿ. ಯಾವಾಗ ನಮಗೆ ಅಂತಾರಾಷ್ಟ್ರೀಯ ಮಟ್ಟ IPL ಆಗಿರ್ಬೋದು, ವರ್ಲ್ಡ್ ಕಪ್ ಆಗಿರ್ಬೋದು, ಅಥವಾ ರಂಜಿ ಟ್ರೋಫಿಗಳು ಮಾಡ್ತಾ ಇದ್ದ ಅಂದರೆ ನಮಗೆ ಇದು ಒಂದು ಸ್ಪೋರ್ಟ್ಸ್ ಸೆಂಟರ್ ಆಗುತ್ತೆ. ಈಗ ಏನಾಗ್ತದೆ, ಬೆಂಗಳೂರಲ್ಲೇ ಜಾಸ್ತಿ ಲೋಡ್ ಬೀಳ್ತಾ ಇತ್ತು. ನಿಮ್ಗೆ ಗೊತ್ತು, ಒಂದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಕ್ರಿಕೆಟ್ ಆಗಿದ ಇಡೀ ಬೆಂಗಳೂರು ಟ್ರಾಫಿಕ್ ಜಾಮ್ ಆಗ್ತದೆ. ಸ್ವಲ್ಪ ಲೋಡ್ ಕೂಡ ಕಡಿಮೆ ಆಗುತ್ತೆ ಇಲ್ಲಿ ಶಿಫ್ಟ್ ಮಾಡಿದ್ರೆ. ಮತ್ತು ಕೋಲಾರಕ್ಕೂ ಒಂದು ಆದ್ಯತೆ ಪ್ರಾಮುಖ್ಯತೆ ಸಿಗುತ್ತೆ ಅಂತ ನನ್ನ ಭಾವನೆ. ಇಲ್ಲಿ ಮೆಡಿಕಲ್ ಕಾಲೇಜಸ್ಸು ಒಂದೇ ಇರೋದು, ಪ್ರೈವೇಟ್ ಮೆಡಿಕಲ್ ಕಾಲೇಜು ದೇವರಾಜ ಅರಸು ಮೆಡಿಕಲ್ ಕಾಲೇಜ್ ಇದೆ. ಈಗ ನಮಗೆ BGML ಏನು KGF ಅಲ್ಲಿ ಜಾಗ ಇದೆ, ಹಳೇದೊಂದು ಗೌರ್ಮೆಂಟ್ ಹಾಸ್ಪಿಟಲ್ ಇದೆ, ಅದು ಶಿಥಿಲಾವಸ್ಥೆಯಲ್ಲಿದೆ. ಅದು ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರ್ತದೆ. ಅದನ್ನು ಡೆವಲಪ್ ಮಾಡಿ ಒಂದು ಮೆಡಿಕಲ್ ಕಾಲೇಜ್ ಕಟ್ಟಿಸ್ಬೇಕು ಅಂತ ಹೇಳಿ ನನಗೆ ಒಂದು ಯೋಜನೆ ಇದೆ. ಸೊ ಬಹಳಷ್ಟು ಜಾಗ ಇರೋದ್ರಿಂದ ಸುತ್ತಮುತ್ತಲೂ ನಮಗೆ ಒಳ್ಳೆ ಏನು ಈ ರೈತರಿಗೆ, ಕಾರ್ಮಿಕರಿಗೆ ಇದೆಲ್ಲ ಹೆಲ್ಪ್ ಆಗುತ್ತೆ ಅಂತ ಅದು ಒಂದು ಯೋಜನೆ ಇದೆ. ಮತ್ತು ಇನ್ನೊಂದೇನೆಂದರೆ ಮಹಿಳಾ ಕೋಆಪರೇಟಿವ್ ಬ್ಯಾಂಕ್ಗಳಲ್ಲಿ ತೆಗಿಬೇಕಿಲ್ಲಿ. ಈಗಾಗಲೇ ಸರ್ಕಾರದ ವತಿಯಿಂದ ಗ್ಯಾರಂಟಿ ಯೋಜನೆಗಳಿಂದ ಫಲ ಪಡ್ಕೊಂಡಿದ್ದಾರೆ. ಆದರೆ ಇನ್ನೂ ಸಬಲೀಕರಣ ಆಗಬೇಕಂದ್ರೆ ಮಹಿಳಾ ಕೋಆಪರೇಟಿವ್ ಬ್ಯಾಂಕ್ಸ್ ತೆಗಬೇಕು. ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ಗೆ ಫೈನಾನ್ಸ್ ಆಯಿತು ಅಂದರೆ ಮಹಿಳೆಯರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಬಲೀಕರಣಗೊಳ್ತಾರೆ. ಮಹಿಳಾ ಪೊಲೀಸ್ ಸ್ಟೇಷನ್ಗಳಾಗಬೇಕು. ನಮ್ಮ ರಾಜ್ಯದಲ್ಲಿ ಆ್ಯಕ್ಚುಲಿ ಅಷ್ಟೊಂದು UP ಬಿಹಾರಲ್ಲಿದ್ದಂಗೆ ದೌರ್ಜನ್ಯ ಅದನ್ನೆಲ್ಲ ನಮ್ಮ ಇಲಾಖೆಗಳು ಕಂಟ್ರೋಲ್ ಮಾಡಿವೆ. ನಾವಿನ್ನೂ ಸ್ವಲ್ಪ ಮುಂದಿನ ದಿನಗಳಲ್ಲಿ ಇನ್ನೂ ಸ್ವಲ್ಪ ಆದ್ಯತೆ ಮೇರೆಗೆ ಮಹಿಳೆಯರ ಸುರಕ್ಷತೆಗೆ ಕೆಲಸ ಮಾಡಬೇಕಾಗಿದೆ. ನೀವು ಮಹಿಳೆಯರ ಸುರಕ್ಷತೆ ಅಂದಾಗ ಈಗ ನಾವು ಜನಾಭಿಪ್ರಾಯ ಕೇಳಕ್ಕೆ ಹೋದಾಗ ಏನು ಹೇಳ್ತಿದ್ದಾರೆ, ಮೋದಿ ಸರ್ಕಾರ 3ನೇ ಸರಿ ಏನಾದರೂ ಬಂದರೆ ನಮ್ಮ ಹಿಂದೂಗಳಿಗೆ ರಕ್ಷಣೆ ಸಿಗುತ್ತೆ, ವಾರ್ಸ್ ಆಗಲ್ಲ ಅನ್ನೋ ಒಂದು ಮೈಂಡ್ ಸೆಟ್ ಇದೆ. ಸೊ ಇದಕ್ಕೆ ಏನು ಆನ್ಸರ್ ಕೊಡ್ತೀರಾ? ಆ್ಯಸ್ ಯು ಸೆಡ್, ನಮ್ಮ ಕೋಲಾರ ಕೂಗಳತೆ ದೂರದಲ್ಲ ಅಷ್ಟೇ ಇದೆ ಬೆಂಗಳೂರಿಗೆ. ಬಟ್ ಕೋಲಾರ ಇನ್ನೂ ಮುಂದುವರಿದೇ ಇರುವಂತಹ ಒಂದು ದೊಡ್ಡ ಹಳ್ಳಿಯಾಗೆ ಉಳಿದು ಬಿಟ್ಟಿದೆ. ಸೊ ಎಲ್ಲದಕ್ಕೂ ಕೋರಿಲೇಟ್ ಮಾಡಿದ್ರೆ ಸೊ ಕಾಂಗ್ರೆಸ್ ಸರ್ಕಾರ ಯಾವೆಲ್ಲ ಒಂದು ಅಭಯಗಳನ್ನು ನೀಡ್ತೀರಾ ನೀವು? ಈಗ BJPಯವರು ಮಹಿಳೆಯರ ಸುರಕ್ಷತೆ ಬಗ್ಗೆ ಮೊದಲಿಂದ ಮಾತಾಡ್ತಾ ಇದ್ದಾರೆ. ಆದರೆ ಮಹಿಳೆಯರು ಸುರಕ್ಷಿತರಾಗಿದ್ದಾರಾ ಅಂತ ನಮ್ಮನ್ನು ನಾವೇ ಕೇಳ್ಕೋಬೇಕಾಗಿದೆ. ದಿನನಿತ್ಯ ನೀವು ನ್ಯೂಸ್ ಪೇಪರ್ ಓದಿದಾಗ ಎಲ್ಲೆಲ್ಲಿ BJP ಆಡಳಿತ ಇರುವಂಥ ರಾಜ್ಯಗಳಲ್ಲಿ ಮಹಿಳೆಯರ ಮೇಲೆ ಅತ್ಯಂತ ಜಾಸ್ತಿ ದೌರ್ಜನ್ಯಗಳು ನಡೀತದೆ. ಅದರಲ್ಲೂ BJP ನಾಯಕರಿಂದಲೇ ಜಾಸ್ತಿ ದೌರ್ಜನ್ಯಗಳು ನಡೀತದೆ. ಈಗ ನೀವು ಸುಪ್ರೀಂ ಕೋರ್ಟ್ಗಳಲ್ಲಿ ಹೈಕೋರ್ಟ್ಗಳ ಕೇಸ್ಗಳು ನೋಡ್ದ ಅಂದರೆ BJPಯವರು ದೌರ್ಜನ್ಯ ಮಾಡ್ತಾ ಇದ್ದಾರೆ. ಅವರಿಗೆ RSS ಮೈಂಡ್ ಸೆಟ್ ಇದೆ. ಮೋಹನ್ ಭಾಗವತ್ ಅವರು ಒಂದ್ಸತಿ ಹೇಳಿದ್ರು ನಿಮಗೆ ಮಹಿಳೆಯರ ಬಗ್ಗೆ, ಅವರು ಮನೆಯಲ್ಲಿ ಅಡುಗೆ ಮಾಡೋದಕ್ಕೆ ಲಾಯಕು ಅಂತ. ಇದೆಲ್ಲ ಆಮೇಲೆ ಕಾಲು ಒತ್ತಿಸ್ಕೊಳ್ಳೋದು ಇದಕ್ಕೆ ಲಾಯಕು ಅಂತ ಅವ್ರ ಮೈಂಡ್ ಸೆಟ್ಟು ಏನಿದೆ, ಈ ಮನುಸ್ಮೃತಿ ಮೈಂಡ್ ಸೆಟ್. ಮಹಿಳೆಯರ ಬಗ್ಗೆ ಅವ್ರಿಗೆ ಯಾವುದೇ ಒಂದು ರೆಸ್ಪೆಕ್ಟ್ ಇಲ್ಲ, ಗೌರವ ಇಲ್ಲ. ಈ ಮಹಿಳೆಯರ ಸುರಕ್ಷತೆಗಾಗಿ ಈ ಏನು ಹಿಂದೂ ಫ್ಯಾನೆಟಿಕ್ಸ್ ಇವ್ರ ಮೈಂಡ್ ಸೆಟ್ ವಿರುದ್ಧವಾಗಿ ಬಹಳಷ್ಟು ಸಂಘಟನೆಗಳು ಕೆಲಸ ಮಾಡಿದೆ, ಬಹಳಷ್ಟು ಲೀಡರ್ಗಳು ಕೆಲಸ ಮಾಡಿದ್ದಾರೆ. ಇವತ್ತು ಮಹಿಳೆಯರು ಸುರಕ್ಷಿತ ಇದ್ದಾರೆ, ಅವ್ರಿಗೆ ಏನೇನು ಅನ್ಯಾಯಗಳು ಅನಾಚಾರಗಳದನ್ನು ತಪ್ಪಿಸಿದ್ದಾರೆ ಅಂದರೆ ಅದು ಕಾಂಗ್ರೆಸ್ದು ಮುಖ್ಯ ಪಾತ್ರ ಇದೆ. ಅವ್ರಿಗೆ 33% ರಿಸರ್ವೇಷನ್ ಕೊಟ್ಟಿರ್ಬೋದು, ಅವ್ರನ್ನ ಮುಖ್ಯವಾಹಿನಿ ತರೋದಿರ್ಬೋದು, ಎಲ್ಲ ನಾವು ಮಾಡಿರೋದು. BJP ಏನೂ ಮಾಡಿಲ್ಲ. ಹೌದು, ಅಲ್ಲಲ್ಲಿ ಸ್ಟ್ರೇಂಜ್ನೆಸ್ ನಡೀತವೆ. ಈ ಕೆಲವು ಮೃಗಗಳಿರ್ತಾರಲ್ಲ, ಎಲ್ಲ ಧರ್ಮಗಳಲ್ಲೂ ಇದ್ದಾರೆ. ಕೆಲವು ಮೃಗಗಳಿಂದ ಈ ರೀತಿ ಅನಾಚಾರಗಳು ನಡೀತೆ.
ಅದನ್ನು ಸ್ಟ್ರಿಕ್ಟ್ ಆ್ಯಕ್ಷನ್ ತೊಗೊಳ್ಳೋಂಥ ಕೆಲಸನ ಮಾಡ್ತೀವಿ. ಈಗ ನೋಡಿ, ನೀವು UPಯಲ್ಲೋ ಅಥವಾ ಮಧ್ಯಪ್ರದೇಶಲ್ಲೋ ಒಬ್ಬ MLA ಒಬ್ಬ ಬಾಲಕಿ ಮೇಲೆ ದೌರ್ಜನ್ಯ ಮಾಡ್ತಾರೆ. ಕೇಸ್ ದಾಖಲು ಮಾಡೋದಕ್ಕೆ 4 ತಿಂಗಳು ತೊಗೊಂಡಿದ್ದಾರೆ. ಕೇಸ್ ದಾಖಲು ಮಾಡಿ ಆ್ಯಕ್ಷನ್ ತೊಗೊಳ್ಳೋದಕ್ಕೆ FIR ಮಾಡೋದಕ್ಕೆ 4 ತಿಂಗಳು ತೊಗೊಂಡು. ಇದು BJP ಅವರ ಮೈಂಡ್ಸೆಟ್ಟು. ಅವ್ರು ಏನೇ ಮಾಡಿದ್ರು ಅವ್ರನ್ನ ಕಾಪಾಡ್ಕೊಳ್ತಾರೆ. ಸೊ ಮಹಿಳೆಯರ ಸುರಕ್ಷತೆ ಬಗ್ಗೆ BJPಗೆ ಮಾತಾಡೋ ಯಾವುದೇ ನೈತಿಕ ಹಕ್ಕಿಲ್ಲ. ಅವ್ರ ಸುರಕ್ಷತೆಗೆ ನಾವೇ ಹೋರಾಟ ಮಾಡಿರೋದು. ಇದ್ರ ಬಗ್ಗೆ ನಾವು ಆಮೇಲೆ ಮಾತಾಡೋಣ. ಇನ್ನು ಕೋಲಾರ ಕ್ಷೇತ್ರದ ಚುನಾವಣಾ ಪ್ರಚಾರ ವಿಚಾರಕ್ಕೆ ಬಂದಾಗ, ಕೋಲಾರದಲ್ಲಿ ಈ ಬಣ ರಾಜಕೀಯ ಅನ್ನೋದು ಬೂದಿ ಮುಚ್ಚಿದ ಕೆಂಡದಂತಿದೆ. ಸೊ ಈ ಒಂದು ಬೂದಿ ಮುಚ್ಚಿದ ಕೆಂಡದಂತಿರುವ ಬಣ ರಾಜಕೀಯ ಚುನಾವಣಾ ಸಮಯದಲ್ಲಿ ಮೈತ್ರಿ ಅಭ್ಯರ್ಥಿಗೆ ಪ್ಲಸ್ ಆಗುತ್ತೆ ಅನ್ನೋದು ಮಾತು ನಡೀತಾ ಇದೆ ಸರ್. ಏನು ಹೇಳ್ತೀರಾ ಇದ್ರ ಬಗ್ಗೆ? ನಮ್ಮಲ್ಲಿ ಹೌದು, ಟಿಕೆಟ್ ಆಕಾಂಕ್ಷಿಗಳು ಪ್ರಬಲವಾಗಿ ಇಬ್ಬರಿದ್ದರು. ಅದರಿಂದ 2 ಬಣ ಏನು ಸೃಷ್ಟಿಯಾಗಿತ್ತು. ಇಬ್ಬರಿಗೂ ಕೊಡೋಕ್ಕಾಗಲ್ಲ ಅಂತ ಹೇಳಿ ಒಂದು ಕಾಂಪ್ರಮೈಸ್ ಕ್ಯಾಂಡಿಡೇಟ್ ಆಗಿ ನನಗೆ ಅವಕಾಶ ಕೊಟ್ಟಾಗ, ನಾನು ಆರ್ಗನೈಸೇಷನ್ ಬ್ಯಾಕ್ಗ್ರೌಂಡಿಂದ ಬಂದಿರೋದ್ರಿಂದ ನನ್ನ ಪರಿಚಯ ಎಲ್ಲರಿಗೂ ಇದೆ. ನಾನು ಏನು 25 ವರ್ಷಗಳಿಂದ ಈ ಸಂಘಟನೆಯಲ್ಲಿ ತೊಡಕೊಂಡಿದ್ದೀನಿ. ನನ್ನ ನಡವಳಿಕೆ, ನನ್ನ ಕ್ಯಾರೆಕ್ಟರು ಎಲ್ಲ ಗೊತ್ತಿರೋದ್ರಿಂದ ಐ ವಾಸ್ ಅಕ್ಸೆಪ್ಟಬಲ್. ನಾನು 2 ಬಣಕ್ಕೆ ಅಕ್ಸೆಪ್ಟಬಲ್ ಕ್ಯಾಂಡಿಡೇಟ್ ಆಗಿದೆ. ಹೌದು, ಸಿಗದೇ ಇರೋದಕ್ಕೆ ಮುನಿಯಪ್ಪನವ್ರು ಸ್ವಲ್ಪ ಜಾಸ್ತಿ ಮುನ್ಸ್ಕೊಂಡಿದ್ರು. ಆದರೂ ಕೂಡ ಅವರು ನನ್ನ ದೂರದ ಸಂಬಂಧಿ, ಬಟ್ ಅವರೆಲ್ಲೂ ತೋರಿಸ್ಕೊಂಡಿಲ್ಲ ತಾನು ಮುನ್ಸ್ಕೊಂಡಿದ್ದೀರಿ ಅಂತೇಳಿ ಅವರೇ ಸುಮಾರು ಲೀಡರ್ಸ್ನ, ಯಾಕೆ ಅವ್ರ ಫಾಲೋವರ್ಸ್ನ ಕರೆದು ಮೀಟಿಂಗ್ಗಳು ಮಾಡಿ ಗೌತಮ್ಗೋಸ್ಕರ ಕೆಲಸ ಮಾಡಬೇಕು ಅಂತ ಹೇಳಿದ್ದಾರೆ. ನನ್ನ ನಾಮಿನೇಷನ್ಗೂ ಬಂದಿದ್ದರು ಮತ್ತು ಪ್ರಚಾರ ಕಾರ್ಯಕ್ಕೂ ಬಂದಿದ್ದರು. ಇವತ್ತು ಬರ್ತಾರೆ. ಸೊ ನಮ್ಮಲ್ಲಿ ಬಣ ರಾಜಕೀಯ ಮುಗಿದೋಗಿದೆ. ಈ ಏನಾಗಿದೆ, BJP ಅವ್ರಿಗೆ ಬೇರೆ ಏನು ಮಾತಾಡೋದಕ್ಕಿಲ್ಲದೆ ನನ್ನ ಮೇಲೆ ಈ ಬಣ ರಾಜಕೀಯ ಇದೆ, ಬಣ ರಾಜಕೀಯ. ಆ್ಯಕ್ಚುಲಿ ಬಣ ರಾಜಕೀಯ ಇರೋದು ಈ ಅಭ್ಯರ್ಥಿ ಆಯ್ಕೆಯಲ್ಲಿ. ಮತ್ತು ಏನು ಇವರು ಮೈತ್ರಿ ಮಾಡ್ಕೊಂಡಿದ್ದಾರಲ್ಲ, ಯಾವುದೇ ಜಿಲ್ಲೆಯಲ್ಲೂ ಕೂಡ BJP ನಾಯಕರು ಹಾಗೂ JDS ನಾಯಕರು ಹೊಂದಾಣಿಕೆ ಆಗ್ತಲ್ಲ. ಯಾಕಂದರೆ ಅವ್ರ ಐಡಿಯಾಲಜೀಸೇ ಡಿಫ್ರೆಂಟ್ ಇರೋದ್ರಿಂದ ಮೇಲೆ ಅವರು ದೊಡ್ಡ ದೊಡ್ಡ ನಾಯಕರು ಹೊಂದಾಣಿಕೆ ಮಾಡ್ಕೋಬೋದ್ರೆ ಗ್ರಾಸ್ ರೂಟ್ ಲೆವೆಲಲ್ಲಿ ಅವರು ಇದುವರೆಗೂ ಹೋರಾಟ ಮಾಡ್ಕೊಂಡಿರೋದೇ ಬೇರೆ ಐಡಿಯಾಲಜೀಸಿಂದ. ಹಲವಾರು ಏನು ಜಾತಿಗಳಂತ ಹೇಳ್ಬೋದು ಈಗಾಗಲೇ JDSನ ಬಿಟ್ಟು ಹೋಗ್ಬಿಟ್ಟಿದೆ. ಯಾಕಂದರೆ ಸೆಕ್ಯುಲರ್ ಮೈಂಡ್ಸೆಟ್ಟು ನಮ್ಮದು, ಸೆಕ್ಯುಲರ್ ಪಾರ್ಟಿ ನಮ್ಮದು ಅಂತ ಇಷ್ಟು ದಿನದ್ದು. ಈಗ ಇವ್ರು ಹೋಗಿ BJP ಜೊತೆ ಮೈತ್ರಿ ಮಾಡ್ಕೊಂಡಿರೋದಕ್ಕೆ ಸುಮಾರು ಜನ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಆಲ್ರೆಡಿ. BJPಯಲ್ಲೂ ಕೂಡ ಇವ್ರ ಮೇಲೆ ಅಕ್ಸೆಪ್ಟೆನ್ಸ್ ಇಲ್ಲ. ಯಾಕಂದರೆ ಕುಮಾರಸ್ವಾಮಿ ಆಗಿರ್ಬೋದು, JDSನ ನಾಯಕರಾದ HD ದೇವೇಗೌಡರು ಇರ್ಬೋದು, ಮೋದಿ ಮೇಲೆ ಏನು ಕಾಮೆಂಟ್ ಮಾಡಿದರು, ಯಡಿಯೂರಪ್ಪನ ಮೇಲೆ ಯಾವ ರೀತಿ ಕೆಟ್ಟದಾಗಿ ಕಾಮೆಂಟ್ ಮಾಡಿದ್ರು, ಎಲ್ಲ ಅವರೇನು ಮರ್ತಿಲ್ಲ. ಆಮೇಲೆ ಇವ್ರು ಮಾಡ್ತಾ ಇರೋದು ಕುಟುಂಬಕ್ಕೋಸ್ಕರ ಏನು ಈ ನಾಡಿನ ಒಳತಿಗಲ್ಲ ಅಂತ BJP ಅವ್ರಿಗೂ ಗೊತ್ತು, JDS ಅವ್ರಿಗೂ ಗೊತ್ತು, ಎಲ್ಲರಿಗೂ ಗೊತ್ತು. ಹಾಗಾಗಿ JDS ಮೈತ್ರಿ ಮಾಡ್ಕೊಂಡಿರೋದು ಅವ್ರಿಗೂ ಶ್ರೇಯಸ್ಸಲ್ಲ, BJPಗೆ ಶ್ರೇಯಸ್ಸಲ್ಲ. ಆಮೇಲೆ ಎಲ್ಲ ನಾಯಕರುಗಳು ಪ್ರತಿಯೊಂದು ಅಸೆಂಬ್ಲಿಯಲ್ಲಿ ಕಿತ್ತಾಡ್ತಾ ಇದ್ದಾರೆ. ಈ ಮುನ್ಸ್ವಾಮಿ ಕೂಡ ಸಿಟ್ಟಿಂಗ್ ಅಭ್ಯರ್ಥಿ, ಅವ್ರಿಗೆ ತಪ್ಪಿಸ್ಕೊಟ್ಟಿರೋದಕ್ಕೆ ಅವ್ರ ಫಾಲೋವರ್ಸ್ಗೂ ಬೇಜಾರಿದೆ. ಆಯಿತಾ? ಅದೇ ರೀತಿ ನಿಮಗೆ ಮಾಲೂರು ನೋಡ್ಬೋದು, ವಿಜಯ್ ಕುಮಾರ್ನ ಸೇರಿಸ್ಕೊಂಡಿದ್ದಾರೆ, JDSಗೆ ಸೇರಿಸ್ಕೊಂಡಿದ್ದಾರೆ. ಆದರೆ ಮೋದಿ ಬಂದಾಗ ಅವ್ರನ್ನ ಸ್ಟೇಜ್ ಮೇಲೆ ಕೂಡ ಸೇರಿಸಿಲ್ಲ. ಅವ್ರಿಗೂ ಅಸಮಾಧಾನ ಇದೆ. ಸೊ ಇಲ್ಲೆಲ್ಲೂ ನಮಗೆ ಆ ಮೈತ್ರಿಯಿಂದ ಅವ್ರಿಗೆ ಯಾವುದು ಒಳ್ಳೇದಾಗಿಲ್ಲ, ಇನ್ನೂ ಕೆಟ್ಟದೇ ಆಗಿದೆ. ನಮ್ಮ ಮೈತ್ರಿ ಬಗ್ಗೆ ಮೈತ್ರಿ ಅಲ್ಲ, ಈ ಬಣ ರಾಜಕೀಯ ಏನಿತ್ತು ಎಲ್ಲ ಮುಗಿದೋಗಿದೆ. ಎಲ್ಲ ಒಟ್ಟಾಗಿ ಕೆಲಸ ಮಾಡ್ತಾರೆ. ಎಲ್ಲ ಕಡೆ ಕಾರ್ಯಕರ್ತರು ಬಹಳ ಉತ್ಸಾಹದಿಂದ, ಇಲ್ಲ 5 ವರ್ಷದಿಂದ ತಪ್ಪು ಮಾಡಿದ್ವಿ, ಆ ತಪ್ಪು ಮರುಕಳಿಸೋದಿಲ್ಲ ಅಂತ ಹೇಳಿ ಒಟ್ಟಾಗಿ ಕೆಲಸ ಮಾಡ್ತಾ ಇದ್ರೆ ಎಲ್ಲೂ ಹೋದರೂ ಕೂಡ ನನಗೆ ಅಭೂತಪೂರ್ವ ಸ್ವಾಗತ ಸಿಗ್ತದೆ. ನಮ್ಮ ಕಾರ್ಯಕರ್ತರಂತೂ ಮನೆಗೆ ಹೋಗಿ ಕೆಲಸ ಮಾಡ್ತಾ ಇದ್ದಾರೆ. ಓಕೆ, ಫೈನ್. ನೀವು ಹೇಳಿದ್ರಿ ಮುನಿಯಪ್ಪನವರು ನಿಮ್ಮ ಹಳೆ ಸಂಬಂಧಿಯವರು, ದೂರದ ಸಂಬಂಧಿ ಅಂತ ಹೇಳಿದ್ರಿ. ಆದರೆ ಕ್ಷೇತ್ರದಲ್ಲಿ ಎಲ್ಲೋ ಒಂದು ಟಾಕ್ ನಡೀತಾ ಇದೆ. ಏನಂದರೆ ಕೊನೆ ಮೂಮೆಂಟಲ್ಲಿ KH ಮುನಿಯಪ್ಪನವರ ಬೆಂಬಲಿಗರು ಇರ್ಬೋದು, ಅವರು ಮೈತ್ರಿ ಅಭ್ಯರ್ಥಿಗೆ ಸಪೋರ್ಟ್ ಮಾಡ್ತಾರೆ ಅನ್ನೋ ಒಂದು ಟಾಕ್ ನಡೀತಾ ಇದೆ ಸರ್. ಇದ್ರ ಬಗ್ಗೆ ಏನು ಹೇಳ್ತೀರಾ? ಇದು ಯಾವುದೇ ಕಾರಣಕ್ಕೂ ಅವರು ಮೈತ್ರಿ ಅಭ್ಯರ್ಥಿಗೆ ಸಪೋರ್ಟ್ ಮಾಡಲ್ಲ. ಕಾಂಗ್ರೆಸ್ ಸಿದ್ಧಾಂತಗಳನ್ನು ನಂಬಿರೋರು ಇವತ್ತಿನ JDSನ ಯಾವುದೇ ಕಾರಣಕ್ಕೂ ನಂಬಲ್ಲ. ಇವರು ಸಂವಿಧಾನ ವಿರೋಧ ಮಾಡುವಂಥ ಒಂದು ಪಕ್ಷದ ಜೊತೆ ಗುರುತಿಸ್ಕೊಂಡಿದ್ದಾರೆ. ಏನು ಒಂದೊಂದು ಓಟು ಇವರು JDSಗೇನು ಹಾಕಕ್ಕೆ ಹೋಗ್ತಾರೆ, ಅದು ಡೈರೆಕ್ಟಾಗಿ BJPಗೆ ಪ್ಲಸ್ ಆಗೋತ್ತು, JDSಗೇನು ಪ್ಲಸ್ ಆಗಲ್ಲ. ಸಂವಿಧಾನ ಈಗಾಗಲೇ ಡೇಂಜರಲ್ಲಿದೆ. ಸಂವಿಧಾನ ಬದಲಾಯಿಸ್ತೀವಿ ಅನ್ನೋ ಮಾತುಗಳು ಇವ್ರು ಮಾತಾಡ್ತಾ ಇದ್ದಾರೆ. ಬಹಳಷ್ಟು ಜನ ಇಲ್ಲಿ ಹಿಂದುಳಿದವರು, ದಲಿತರು, ಮೈನಾರಿಟೀಸ್ ಇರುವಂಥ ಈ ಕ್ಷೇತ್ರ ಇದು ಕೋಲಾರ ಕ್ಷೇತ್ರ. ಇದರಲ್ಲಿ ಎಲ್ಲರಿಗೂ ಅಷ್ಟೇ ಸಂವಿಧಾನದ ಮೇಲೆ, ಸಂವಿಧಾನದ ಅಡಿಯಲ್ಲಿ ನಾವು ಬದುಕ್ತಾ ಇದ್ದೀವಿ, ಅದರ ರಕ್ಷಣೆಯಲ್ಲಿ ನಾವಿದ್ದೀವಿ ಅಂತ ಭಾವಿಸ್ಕೊಂಡಿರೋರು. ಈಗ ಇವರು ಸಡನ್ನಾಗಿ
ಈ BJP ಜೊತೆ ಸೇರ್ಕೊಂಡಿರೋದ್ರಿಂದ ಈ ಎಲ್ಲ ಅದು ಯಾರೇ ಆಗಿರ್ಬೋದು ಇವ್ರ್ಯಾರಿಗೂ ಓಕೆ JDSಗೆ ಸಪೋರ್ಟ್ ಮಾಡೋಕೆ ಇಷ್ಟ ಇಲ್ಲ. ಪ್ಲಸ್ ಇನ್ನೊಂದೇನೆಂದರೆ, ಹೌದು ಮುನಿಯಪ್ಪನವರು ದೊಡ್ಡ ಟಾಲ್ ಲೀಡರು. ಏನಪ್ಪ ಇಷ್ಟು ವರ್ಷ ನಾವು ಮುನಿಯಪ್ಪನ ಸಪೋರ್ಟ್ ಮಾಡ್ಕೊಂಡು ಬಂದಿದ್ವಿ, ಗೌತಮ್ ಹೇಗೆ ಅಂತ ಅವರು ಆಲೋಚನೆ ಮಾಡಿದಂತೂ ನಿಜ. ಆದರೆ ನಾನು ಹೋಗಿ ಎಲ್ಲರ ಹತ್ರ ಕೂತು ಮಾತಾಡಿದ ಮೇಲೆ, ಸಭೆಗಳಲ್ಲಿ ಮಾತಾಡಿದ ಮೇಲೆ ನನ್ನ ತಿಳುವಳಿಕೆ, ನನಗಿರೋ ಜ್ಞಾನ, ನಾನು ಹೇಗೆ ಮಾತಾಡ್ತೀನಿ, ನನ್ನ ಕ್ಯಾರೆಕ್ಟರ್ ಬಗ್ಗೆ ಎಲ್ಲ ಗಮನಿಸ್ಕೊಂಡು ಜನ ನನ್ನ ಇಷ್ಟಪಡೋಕೆ ಸ್ಟಾರ್ಟ್ ಮಾಡಿದ್ದಾರೆ. ಅದು ನನಗೆ ಪ್ಲಸ್ ಪಾಯಿಂಟ್. ಓಕೆ ಸರ್, ನೀವು ಹೇಳ್ತೀರಾ ನಾನು ಕ್ಷೇತ್ರಕ್ಕೆ ಹೊಸಬರಲ್ಲ ಅಂತ, ಬಟ್ ಜನತೆಗೆ ನೀವು ಹೊಸಬರು, ಕ್ಷೇತ್ರದ ಜನತೆಗೆ. ಸೊ ಇಲ್ಲಿರೋ ಲೋಕಲ್ ಶಾಸಕರಿರ್ಬೋದು ಅಥವಾ ಮಾಜಿ ಶಾಸಕರಿರ್ಬೋದು, ಮುಖಂಡರಿರ್ಬೋದು, ನಿಮ್ಮ ಪರ ಹೇಗೆ ಕೆಲಸ ಮಾಡ್ತಾ ಇದ್ದಾರೆ ಅಂತ? ಎಲ್ಲ ಕೆಲಸ ಮಾಡ್ತಾ ಇದ್ದಾರಲ್ಲ, ನೀವೇ ನೋಡ್ಬೋದು. ಎಲ್ಲ ಕ್ಷೇತ್ರದಲ್ಲೂ ಡಿಫಿಟೆಡ್ ಕ್ಯಾಂಡಿಡೇಟ್ಸ್ ಆಗಿರ್ಬೋದು, ನಮ್ಮ ಬಂಗಾರಪೇಟೆ ನಾರಾಯಣ ಸ್ವಾಮಿ ಅವರು, ನಂಜೇಗೌಡರು, ಕುತ್ತೂರು ಮಂಜಣ್ಣನವರು, ನಾನಾದರೂ ಇಲ್ಲಿ ಕೂತ್ಕೊಂಡು ನಿಮ್ಮ ಜೊತೆ ಆರಾಮಾಗಿ ಇಂಟರ್ವ್ಯೂ, ಅವರಂತೂ ರೆಸ್ಟ್ಲೆಸ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಕಾಂಗ್ರೆಸ್ನ ಗೆಲ್ಲಿಸ್ಕೋಬೇಕಂತ ಜವಾಬ್ದಾರಿ ಇದೆ. ಆಮೇಲೆ ನನ್ನನ್ನು ಗೆಲ್ಲಿಸ್ಬೇಕು, ಒಬ್ಬ ಹೊಸ ಮುಖ ನಾನು ಇರ್ಬೋದು. ಆದರೆ ನನ್ನ ಒಂದು ಪ್ರಶ್ನೆ ನಿಮಗೆ ಹೇಳ್ತೀನಿ, ಇದನ್ನು ಈ ಹೊರಗಿನವರು ಒಳಗಿನವರು ಅಂತ ತಂದಿದ್ದು BJP ಅವರು. ಅವ್ರಿಗೆ ಹೇಳ್ಕೊಳ್ಳೋಕ್ಕೆ, ಸಾಧನೆ ಮಾಡೋಕ್ಕೆ 5 ವರ್ಷದಲ್ಲಿ ಏನೂ ಮಾಡಿಲ್ವಲ್ಲ, ಅದಕ್ಕೆ ಇದನ್ನು ತೆಗಿತವ್ರೆ. ಇವರು ನಾವು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದ ಪಕ್ಷ, ಸ್ವಾತಂತ್ರ್ಯ ಹೋರಾಟದಲ್ಲಿ ಯಾವುದೇ ಪಾತ್ರ ಇಲ್ಲದಂಥ ಪಕ್ಷ BJP. ಆದರೂ ಕೂಡ ಇವತ್ತು ತಾವೇ ದೊಡ್ಡ ದೇಶಭಕ್ತರು ಅಂತ ಮಾತಾಡ್ತಾರೆ. ಭಾರತವೆಲ್ಲ ಒಂದು, ನಾವೆಲ್ಲ ಭಾರತೀಯರು ಅಂತ ಮಾತಾಡಿದಾಗ ಬೆಂಗಳೂರು ಕೋಲಾರ ಅಂತ ಯಾಕೆ ಡಿಫ್ರೆನ್ಷಿಯೇಟ್ ಮಾಡ್ತವ್ರೆ? ನಾವೆಲ್ಲ ಭಾರತೀಯರಲ್ಲವ? ಎಷ್ಟು ಜನ ಇವಾಗ ಬೆಂಗಳೂರಿಂದ ಹೋಗಿ ಕೋಲಾರಲ್ಲಿ ನಜೀರ್ ಅಹ್ಮದ್ ಇರ್ಬೋದು, ಕೃಷ್ಣ ಬೈರೇಗೌಡರು ಇರ್ಬೋದು, ಎಷ್ಟು ಜನ ಅಲ್ಲೋಗಿ ಗೆದ್ದು ಶಾಸಕರಾಗವ್ರೆ, ಎಷ್ಟು ಜನ ಬೆಂಗಳೂರಲ್ಲಿ ಇಲ್ಲಿ ಬಂದು ಶಾಸಕರೇ. ಜನಗಳಲ್ಲಿ ಅದಿಲ್ಲ. ಜನಗಳಲ್ಲಿ ಉತ್ತಮ ನಾಯಕ ಬೇಕು ಅಂತ ಒಂದು ಕೋರಿಕೆ ಇದೆ ಹೊರತು ಎಲ್ಲಿದ್ರೇನು. ಕುಮಾರಸ್ವಾಮಿ ಎಲ್ಲಿಂದ ಬಂದು ಎಲ್ಲಿ ನಿಂತ್ಕೊಳ್ತಾರೆ? ಇವರು ಗುಜರಾತ್ ಅವರಾಗಿ ಪ್ರಧಾನಮಂತ್ರಿ ನಿಂತ್ಕೊಳ್ತಾರೆ. ಜನಗಳಲ್ಲಿ ಆ ಭಾವನೆ ಇಲ್ಲ. ಇದು BJP ಅವರು ಹುಟ್ಟು ಹಾಕಿರೋದು. ಅವ್ರಿಗೆ ಅಸ್ತ್ರ ಇಲ್ಲ ಬೇರೆ. ಅವ್ರಿಗೆ ನಾನು ಹೇಳ್ಕೋಬೇಕು, ಕೆಲಸ ಕೊಟ್ಟಿದ್ದಾರಾ? ಯುವಕರಿಗೆ ಕೆಲಸ ಕೊಟ್ಟಿದ್ದಾರಾ? ರೈತರಿಗೆ ಏನು ಆದಾಯ ದುಗುಣ ಮಾಡಿದ್ದಾರಾ? ಏನೂ ಮಾಡಿಲ್ಲ. ಅವ್ರಿಗೆ ಹೇಳ್ಕೊಳಕ್ಕೆ ಏನಿಲ್ಲ. ಏನಂದ್ರೆ ನಮ್ಮ ಮೋದಿ ಗ್ಯಾರಂಟಿ ಅಂತಾರೆ. ಏನದು ಮೋದಿ ಗ್ಯಾರಂಟಿ? ಈಗ ನಾವು ಗ್ಯಾರಂಟಿ 5 ಗ್ಯಾರಂಟಿ, ಅಕ್ಕಿ ಕೊಡ್ತೀವಿ, ಬೇಳೆ ಕೊಡ್ತೀವಿ ಅಂತ ನಾವು ಗ್ಯಾರಂಟಿ. ಮೋದಿ ಗ್ಯಾರಂಟಿ ಏನು ಅಂತ ಹೇಳಲ್ಲ, ಮೋದಿಗೆ ಗ್ಯಾರಂಟಿ ಅಂತಾರೆ. ವಾಟ್ ಈಸ್ ಮೋದಿ ಗ್ಯಾರಂಟಿ ಗೊತ್ತಿಲ್ಲ ಅವ್ರಿಗೆ. ಸುಮ್ಮನೆ ಮೋದಿಗೆ ಗ್ಯಾರಂಟಿ. ಈ ಜನಗಳಿಗೆ ಮಂಕುಬೂದಿ ಎರಚುವಂಥ ಕೆಲಸ ಮಾಡ್ತಾ ಇದ್ದಾರೆ. ನನಗೆ ಗೊತ್ತಿರೋಂಗೆ 2 ಸತಿ ಜನ ಮೋಸ ಹೋಗಿದ್ದಾರೆ. 3ನೇ ಸತಿ ಖಂಡಿತ ಮೋಸ ಹೋಗಲ್ಲ. ಈಗಾಗಲೇ ಜನ ಬೇಸತ್ತು ಬಿಟ್ಟಿದ್ದಾರೆ. ಬರೀ ಭಾಷಣಗಳು. ಆ ಮೋದಿನ ನೋಡ್ಕೊಂಡು ಒಬ್ರಿಗೆ ಓಟ್ ಕೊಟ್ರಿ. ಇಲ್ಲೇನು ಮಾಡಿದ್ರು ಅವರು? ಎಲ್ಲರಿಗೂ ಗೊತ್ತೆ. ಅದರ ಬಗ್ಗೆ ನಾನೇನು ಹೇಳಬೇಕಾಗಿಲ್ಲ. ಜನಗಳಿಗೆ ಗೊತ್ತು ಯಾವ ರೀತಿ 5 ವರ್ಷದಲ್ಲಿ ಕೋಲಾರ ಜನತೆ ಬೇಜಾರು ಮಾಡ್ಕೊಂಡ್ರು ಅಂತೇಳಿ. ಉತ್ತಮ ನಾಯಕತ್ವ ಇಂಪಾರ್ಟೆಂಟೇ ಹೊರತು ಎಲ್ಲಿಂದ ಬಂದವರಂತಲ್ಲ. ನಾವೇನು ಬೆಂಗಳೂರೇನು ಭಾಳ ದೂರ ಇಲ್ಲ. ಕೋಲಾರದಲ್ಲಿ 50% ಇರೋಲ್ಲ ಬೆಂಗಳೂರಲ್ಲಿ ವಾಸ ಇದ್ದಾರೆ. ಇಲ್ಲೊಂದು ಮನೆ, ಅಲ್ಲೊಂದು ಮನೆ. ನೀವು ಯಾರನ್ನೇ ಕೇಳಿ, ನಮ್ಮೂರು ಮುಳಬಾಗ್ಲು, ನಮ್ಮೂರು ಕೋಲಾರ, ನಮ್ಮೂರು ಬಂಗಾರಪೇಟೆ, ಅದು ಬೆಂಗಳೂರಲ್ಲಿ ನನ್ನ ಫ್ರೆಂಡ್ಸೇ. 90% ಆಫ್ ಮೈ ಫ್ರೆಂಡ್ಸ್ ಆರ್ ಫ್ರಮ್ ಕೋಲಾರ, ಬಟ್ ಸೆಟಲ್ಡ್ ಇನ್ ಬ್ಯಾಂಗ್ಳೂರ್. ನಮ್ಮಲ್ಲಿ ಯಾವುದೂ ಭೇದ ಭಾವ ಇಲ್ಲ. ಹಾಗಾಗಿ ಇದು ಸಮಸ್ಯೆ ಜನಗಳದಲ್ಲ, ಸಮಸ್ಯೆ BJPದು. ಯಾಕಂದರೆ ಅವ್ರಿಗೆ ಬೇರೆ ಅಸ್ತ್ರ ಇಲ್ಲ ಮಾತಾಡೋದಕ್ಕೆ, ಹೇಳ್ಕೊಳ್ಳೋಕೆ ಅವ್ರ ಸಾಧನೆ ಇಲ್ಲ. ನೀವು ನಿಮ್ಮ ರಾಜಕೀಯ ಕೆರಿಯರಲ್ಲಿ ತುಂಬ ಚುನಾವಣೆಗಳನ್ನು ಎದುರಿಸಿದ್ದೀರಾ. ಈಗ ನೀವೇ ಸ್ವತಃ ಚುನಾವಣೆಯಲ್ಲಿ, ಅದು ಕೋಲಾರ ಕ್ಷೇತ್ರದಿಂದ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ. ಏನೆಲ್ಲ ಸ್ಟ್ರಾಟಜೀಸ್ ಮಾಡ್ಕೊಂಡಿದ್ದೀರಾ ಕೋಲಾರ ಕ್ಷೇತ್ರದಲ್ಲಿ? ಕೋಲಾರ ಕ್ಷೇತ್ರ ಅಂದರೆ ನಿಮಗೆ ಆಲ್ರೆಡಿ ಗೊತ್ತಿದೆ, ಅದು ಕಾಂಗ್ರೆಸ್ನ ಭದ್ರಕೋಟೆ ಆಗಿತ್ತು. ಸೊ ಈ ಚುನಾವಣೆಯಲ್ಲಿ ಯಾವೆಲ್ಲ ಸ್ಟ್ರಾಟಜೀಸ್ ಮಾಡ್ಕೊಂಡಿದ್ದಾರೆ KV ಗೌತಮ್ರವರು? ನಾವು ಬೂತ್ ಮಟ್ಟದಿಂದ ಕೆಲಸ ಮಾಡ್ಕೊಂಡು ಬಂದವರು. ಆರ್ಗನೈಸೇಷನ್ ಕೂಡ ಇಲ್ಲಿ ಭಾಳ ಸ್ಟ್ರಾಂಗ್ ಇದೆ. ನಾನು ಬಹಳಷ್ಟು ಜಿಲ್ಲೆಗಳಲ್ಲಿ ಕೆಲಸ ಮಾಡಿದ್ದೀನಿ, ಭಾಳ ದೀರ್ಘವಾಗಿ. NSU ಇಂದ ಇದ್ದಾಗ, ಯೂತ್ ಕಾಂಗ್ರೆಸ್ಸಲ್ಲಿ ಇದ್ದಾಗ ಕೂಡ ನಾನು ಮೈಸೂರು, ಮಂಗಳೂರು, ಕೋಲಾರ ಇಂಥ ಕಡೆ ಇನ್ಚಾರ್ಜ್ ಇದೆ. ಇಡೀ ರಾಜ್ಯದ ಜವಾಬ್ದಾರಿ ಕೂಡ ಹೋಗ್ತಿದ್ದೆ ನಾನು. ಕೃಷ್ಣ ಬೈರೇಗೌಡರು ನನಗೆ ಪ್ರೆಸಿಡೆಂಟ್ ಆದಾಗ ಅಡ್ಮಿನಿಸ್ಟ್ರೇಟಿವ್ ಇದು ನನಗೆ ಕೊಟ್ಟಿದ್ದರು, ಸ್ಟೇಟ್ ಅಡ್ಮಿನಿಸ್ಟ್ರೇಷನ್ ನನಗೆ ಕೊಟ್ಟಿದ್ದರು. ಆಮೇಲೆ ನನಗೆ KPCC ಜನರಲ್ ಸೆಕ್ರೆಟರಿ ಆದಾಗ ನಾನು ಈ 7 ಜಿಲ್ಲೆಗಳಿಂದ ಕಲ್ಯಾಣ ಕಡೆ ಅಲ್ಲೆಲ್ಲ ಕೆಲಸ ಮಾಡಿದ್ದೀನಿ. ಕೆಲವು ಕಡೆ ಹೆಸರಲ್ಲಿ ನಡೀತದೆ, MLAs ಸ್ಟ್ರಾಂಗ್ ಇರ್ತಾರೆ. ಈಗ ನೀವು ಗುಲ್ಬರ್ಗ, ಯಾದಗಿರಿ, ಬೀದರು, ಖರ್ಗೆ ಹೆಸರು ಹೇಳಿದ್ರೆ ಅದು ಯಾವ ಆರ್ಗನೈಸೇಷನ್ ಬೇಕಲ್ಲ, ಅಲ್ಲ ಆಟೋಮೆಟಿಕ್ಕಾಗಿ ಜನ ವೋಟ್ ಹಾಕ್ತಾರೆ. ಕೆಲವು ಜಿಲ್ಲೆಗಳಲ್ಲಿ ಆರ್ಗನೈಸೇಷನ್ ಸ್ಟ್ರಾಂಗ್ ಮಾಡಿದ್ದೀನಿ, ಚುನಾವಣೆಗಳು ನಡೆಸಿದ್ದೀನಿ. ಈಗ ನಾನೇ ಚುನಾವಣೆ ನಿಂತಿರೋದ್ರಿಂದ ನಾನು ಮೊದಲು ಮಾತಾಡಿದೆ ಇಲ್ಲಿ ಏನಂದರೆ, MLAಗಳ ಜೊತೆ ಕೂತ್ಕೊಂಡು ಶಾಸಕರ ಜೊತೆ, ಮಂತ್ರಿಗಳ ಜೊತೆ ಕೂತು ಮಾತಾಡಿದಾಗ ನನಗೆ ಅರಿವಾಯಿತು ಇಲ್ಲಿ
ಆರ್ಗನೈಸೇಷನ್ ಈಸ್ ಇನ್ ಪ್ಲೇಸ್, ಓಕೆ. ಎಲ್ಲ ಸೆಟಪ್ ಇದೆ. ನಾವು ಅವ್ರಿಗೆ ಟಾಸ್ಕ್ಗಳು ಕೊಟ್ಟರೆ ಮಾಡ್ಕೊಂಬರ್ತಾರೆ. ಆ ಕೆಲಸನೂ ಆಗ್ತಾ ಇದೆ. ಓಕೆ. ಇಲ್ಲಿ ನಾನು ಬಂದು ಹೊಸದಾಗಿ ಸ್ಟ್ರಾಟಜಿ ಮಾಡೋಂಥದ್ದು ಏನಿಲ್ಲ. ಈಗ ಟೆಕ್ನಾಲಜಿಕಲಿ ಕೂಡ ಕೋಲಾರವರು ಅಡ್ವಾನ್ಸ್ ಆಗಿದ್ದಾರೆ. ಇವತ್ತು ಏನು ಮಾಡಿದ್ರೆ 2 ಸೆಕೆಂಡಲ್ಲಿ ಎಲ್ಲರಿಗೂ ರೀಚ್ ಆಗಿಬಿಟ್ಟಿರ್ತದೆ. ಆಮೇಲೆ ಬೂತ್ ಮಟ್ಟ ಕಾರ್ಯಕರ್ತರು ಕೂಡ ಭಾಳ ಸ್ಟ್ರಾಂಗ್ ಇದ್ದಾರೆ. ಪ್ರತಿಯೊಂದು ಸೆಲ್ಸು ನಮ್ಮಲ್ಲಿ ಏನಾಗಿದೆ, ಕೆಲವು ಜಿಲ್ಲೆಗಳಲ್ಲಿ ಕೆಲವು ಸೆಲ್ಸ್ ನಮ್ಮಲ್ಲಿ ಸೇವಾದಳ, ಮಹಿಳಾ ಕಾಂಗ್ರೆಸ್ಸು, INTUC ಈ ಥರ ಹಲವಾರು SC ಸೆಲ್ಲು, ST ಸೆಲ್ಲು, ಯೂತ್ ಕಾಂಗ್ರೆಸ್, NSU ಹಲವಾರು ಸೆಲ್ಸ್ ಆ್ಯಂಡ್ ಡಿಪಾರ್ಟ್ಮೆಂಟ್ಸ್ ಇದೆ. ಕೆಲವು ಜಿಲ್ಲೆಗಳಲ್ಲಿ ಕೆಲವು ಆ್ಯಕ್ಟಿವ್ ಆಗಿರಲ್ಲ. ಬಟ್ ಕೋಲಾರದಲ್ಲಿ ಹಾಗಲ್ಲ, ಪ್ರತಿಯೊಂದು ಸೆಲ್ ಕೂಡ ಆ್ಯಕ್ಟಿವ್ ಆಗಿದೆ. ಸೊ ಅದರಿಂದ ನನಗೆ ಭಾಳಷ್ಟು ಹೆಲ್ಪ್ ಆಗಿದೆ. ಈ ಪ್ರಚಾರಕ್ಕೂ ನನಗೆ ಸುಲಭ, ಚುನಾವಣೆ ನಡೆಸೋದಕ್ಕೂ ಸುಲಭ ಆಗಿದೆ. ಓಕೆ ಸರ್, ಬಲಗೈ ಸಮುದಾಯದವರು KV ಗೌತಮ್ರವ್ರಿಗೆ ಸಪೋರ್ಟ್ ಮಾಡಲ್ಲ ಅಂತ ಒಂದು ಚಿಕ್ಕ ಗೊಂದಲ ಇದೆ ಸರ್, ಇದನ್ನು ಏನು ಹೇಳ್ತೀರಾ? ನೋಡಿ, ಕೋಲಾರ ಜಿಲ್ಲೆಯಲ್ಲಿ ಯಾವತ್ತೂ ಆಗಲಿ ಎಡಗೈ ಬಲಗೈ ಅಂತ ಯಾವಾಗಲೂ ಅವರು ಇರಲಿಲ್ಲ, ಅಂಥ ಫೀಲಿಂಗು ಇರಲಿಲ್ಲ. ಈಗ ಈ ಏನು ಟಿಕೆಟ್ ಕೇಳುವಾಗ ಒಬ್ಬರು ಬಲಗೈ ಸಮುದಾಯಕ್ಕೆ ಸೇರಿದ್ರು, ಇನ್ನೊಬ್ರು ಎಡಗೈ ಸಮುದಾಯಕ್ಕೆ ಸೇರಿದ್ರು, ನಮಗೆ ಟಿಕೆಟು ಅಂತ ಹೇಳಿ ಹೊಡೆದಾಡಿದಾಗ ಸ್ವಲ್ಪ ರಿಫ್ಟ್ ಮೂಡಿರೋಂಥ ನಿಜ. ಆದರೆ ಈಗ ಎಲ್ಲರನ್ನೂ ಮಾತಾಡಿ ಸರಿ ಮಾಡಿದ್ವಿ. ನಾವೆಲ್ಲ ಒಂದೇ. ನಾವು ಏನು ಕಾಂಗ್ರೆಸ್ಸಲ್ಲಿ ನಮ್ಮ ಎಡ ಬಲ ಅಂತ ಏನಿದೆ, ನಾವು ಯಾವತ್ತೂ ಎಲ್ಲರನ್ನೂ ಒಂದು ಮಾಡುವಂಥ ಕಾರ್ಯಕೆಲಸ ಮಾಡಿದ್ದಾರೆ. ದೊಡ್ಡ ನಾಯಕರು ಇಳಿದುಬಿಟ್ರು. ನಾನೇನು ಕೇಳ್ಕೊಳ್ಳಿ, ಆದರೂ ಕೂಡ ದೊಡ್ಡ ನಾಯಕರೇ ಈ ಡ್ಯಾಮೇಜ್ ಕಂಟ್ರೋಲ್ ಇಳಿದು ಎಲ್ಲರನ್ನೂ ಸೇರಿಸಿ ಮೀಟಿಂಗ್ ಮಾಡಾರೆ. ಇದೆಲ್ಲ ಸರಿ ಹೋಗಿದೆ. ಹೇಳಬಾರ್ದು, ಬಟ್ ಬೇಡ. ನಾನು ಈಗೆಲ್ಲ ಎಡ ಬಲ ಅನ್ನೋದೆಲ್ಲ ಮರೆತು ಈಗೆಲ್ಲ ಒಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ. ರೆಪ್ರೆಸೆಂಟೇಷನ್ ಕೂಡ ಬಲಗೈನವ್ರಿಗೆ ನಮ್ಮ ಕರ್ನಾಟಕಕ್ಕೆ 5 ರಿಸರ್ವ್ ಸೀಟ್ಸ್ ಇದೆ. ಸೊ 3 ಈಗಾಗಲೇ ಬಲಗೈ ಕೊಟ್ಟಿದ್ದಾರೆ, 2 ಎಡಗೈ ಕೊಟ್ಟು ಬ್ಯಾಲೆನ್ಸ್ ಮಾಡಿದ್ದಾರೆ. ಹಾಗಾಗಿ ಆ ಸಮಸ್ಯೆ ಇಲ್ಲ. ಸರ್, ಫೈನಲಿ ನಮ್ಮ ವಾಹಿನಿಯ ಮೂಲಕ ಕೋಲಾರ ಕ್ಷೇತ್ರದ ಜನತೆಗೆ KV ಗೌತಮ್ರವರು ಒಂದು ಸಂದೇಶವನ್ನು ಕೊಡಬೇಕು ಅಂದರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಉತ್ತಮ ಕೋಲಾರಕ್ಕಾಗಿ ಗೌತಮನನ್ನು ಆಯ್ಕೆ ಮಾಡಿ, ಇದು ನನ್ನ ಸ್ಲೋಗನ್. ಹಲವಾರು ನಾನು ಬಹಳಷ್ಟು ತಿಳ್ಕೊಂಡಿದ್ದೀನಿ. ಯಾಕಂದರೆ ಮೊದಲು ಗೊತ್ತು, ಯಾಕಂದರೆ ನಮ್ಮ ಇಡೀ ರಾಜ್ಯ ಎಲ್ಲ ಓಡಾಡಿರೋದ್ರಿಂದ ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ಸಮಸ್ಯೆ ಇದೆ. ಕೋಲಾರ ನಮ್ಮ ಹತ್ತಿರ ಆಗಿರೋದ್ರಿಂದ ಭಾಳಷ್ಟು ಫ್ರೆಂಡ್ಸ್ ಇರೋದ್ರಿಂದ ನನ್ನ ಮೊದಲೇ ಇಲ್ಲಿ ಏನು ಸಮಸ್ಯೆಗಳಿದೆ, ಏನು ಅಭಿವೃದ್ಧಿ ಕಾರ್ಯಗಳಾಗಬೇಕು ಅನ್ನೋದನ್ನು ನನಗೆ ಇತ್ತು. ನಾನು ಒಬ್ಬ ಲೇಮ್ಯಾನ್ ಥರ, ಕಾಮನ್ ಮ್ಯಾನ್ ಥರ ಕೇಳಿಸ್ಕೊಳ್ತದೆ. ಬಟ್ ಈಗ ನಾನು ಎಲೆಕ್ಷನ್ ನಿಂತಿರೋದು ಮುಂದೆ ಸಂಸದನಾಗಬೇಕಾಗಿರೋದ್ರಿಂದ ನನಗೊಂದು ಸ್ಪಷ್ಟ ಚಿತ್ರಣ ಇದೆ. ಈಗ ಎಲ್ಲ ತಾಲೂಕುಗಳನ್ನು ವಿಸಿಟ್ ಮಾಡಿದಾಗ ಒಂದೊಂದು ತಾಲೂಕುಗಳಲ್ಲಿ ಒಂದೊಂದು ಡೆವಲಪ್ಮೆಂಟ್ ಆಗಬೇಕಾಗಿದೆ. ನಮ್ಮ ಶಾಸಕರಿದ್ದಾರೆ, ಅವರು ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಸೆಂಟ್ರಲ್ ಗೌರ್ಮೆಂಟಿಂದ ಅವ್ರಿಗೆ ಸಪೋರ್ಟ್ ಸಿಗ್ತಾ ಇಲ್ಲ. ಸ್ಟೇಟ್ ಗೌರ್ಮೆಂಟಿಂದ ಏನು ಸಪೋರ್ಟ್ ಬೇಕೋ ಅವರ ಪರಿಮಿತಿಯಲ್ಲಿ ಏನು ಡೆವಲಪ್ಮೆಂಟ್ ಮಾಡಬೇಕು ಸಿನ್ಸಿಯರಾಗಿ ಮಾಡ್ತಾ ಇದ್ದಾರೆ. ಎಲ್ಲ ಶಾಸಕರು ಮಾಡ್ತಾವ್ರೆ. ಆದರೆ ಸೆಂಟ್ರಲ್ ಗೌರ್ಮೆಂಟ್ ಸಪೋರ್ಟ್ ಇಲ್ಲದೆ ಇರೋದ್ರಿಂದ ಅವರು ಸ್ವಲ್ಪ ಕೈ ಕಟ್ಟಾಕ್ದಂಗಿದೆ. ಹಾಗಾಗಿ ಸೆಂಟ್ರಲ್ ಸಪೋರ್ಟು ನಾನು ಆಯ್ಕೆಯಾದ ಮೇಲೆ ನನಗೆ ಇರುವಂಥ ಏನು ಅನುದಾನಗಳು ತರುವಂಥ ಶಕ್ತಿ ನನಗೆ ಬರ್ತದೆ. ಆಮೇಲೆ ಮಾತಾಡ್ತೀನಿ, ಕೋಲಾರದ ಸಮಸ್ಯೆ ಬಗ್ಗೆ ನಾನು ಪಾರ್ಲಿಮೆಂಟಲ್ಲಿ ಮಾತಾಡ್ತೀನಿ. ಇಲ್ಲಿ ಭಾಳಷ್ಟು ಸಮಸ್ಯೆಗಳಿದೆ. ಇದಕ್ಕೂ ಸೆಂಟ್ರಲ್ ಗೌರ್ಮೆಂಟ್ ಇನ್ವಾಲ್ವ್ಮೆಂಟ್ ಬೇಕು, ಇಲ್ಲಾಂದರೆ ಅದು ಪರಿಹಾರ ಆಗಲ್ಲ. ಆಮೇಲೆ ನಾವು ಬಹಳಷ್ಟು ಇಲ್ಲಿಂದ ಟ್ಯಾಕ್ಸ್ಗಳು ಕಳಿಸ್ತಾ ಇದ್ದೀವಿ, ಅದು ನಮಗೆ ವಾಪಸ್ ಸರಿಯಾಗಿ ಬರ್ತಾ ಇಲ್ಲ. ನಿಮ್ಗೆ ಗೊತ್ತು, ಇದ್ರ ಬಗ್ಗೆ ದೊಡ್ಡ ಗಲಾಟೆನೇ ಮಾಡೋದು. ನಾವು ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಹೇಳಿ ನಾವು ಡೆಲ್ಲಿಗೆ ಹೋಗಿ ಕೂತ್ಕೊಳ್ಳೋಂಥ ಪರಿಸ್ಥಿತಿ ಆಯಿತು. ನಮಗೆ ನ್ಯಾಯಯುತವಾಗಿ ಬರಬೇಕಾದಂಥ ಏನು ಅನುದಾನ ಬರ್ತಾ ಇಲ್ಲ, ಸುಳ್ಳು ಹೇಳ್ಕೊಂಡು ಕಾಲಹರಣ ಮಾಡ್ತವ್ರೆ. ಇದು ಒಂದು ರಿವೆಂಜ್ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ BJPನವರು. ಏನು ಎಲ್ಲಿ BJP ಇರಲ್ಲ, ಬೇರೆ ಪಕ್ಷ ಅಲ್ಲಿ ಭಾಳ ರಿವೆಂಜ್ ಪಾಲಿಟಿಕ್ಸ್. ನೀವು ತಮಿಳ್ನಾಡಲ್ಲಿ ನೋಡಿರ್ಬೋದು, ವೆಸ್ಟ್ ಬೆಂಗಾಲ್ ನೋಡಿರ್ಬೋದು, ಭಾಳಷ್ಟು ತೊಂದರೆ ಕೊಡ್ಬೋದು. ಡೆಲ್ಲಿಯಲ್ಲಂತೂ ನೋಡ್ಬೋದು ಯಾವ ರೀತಿ ಕೊಟ್ಟಿದ್ದಾರೆ. ಇದಕ್ಕೆಲ್ಲ ಒಂದು ಫುಲ್ ಸ್ಟಾಪ್ ಆಗಬೇಕಾಗಿದೆ. ಇದು ಒಕ್ಕೂಟ, ಇಲ್ಲಿ ಡಿಕ್ಟೇಟರ್ಶಿಪ್ ಇಲ್ಲ. ಎವ್ರಿ ಸ್ಟೇಟ್ ಹ್ಯಾಸ್ ಗಾಟ್ ಇಂಡಿವಿಜುವಲ್ ರೈಟ್ಸ್. ವಿ ಕಾಂಟ್ರಿಬ್ಯೂಟ್. ಅವರು ನಮಗೆ ಕೊಡಬೇಕಾದಂಥ ಪಾಲನ್ನು ಕೊಡಬೇಕು. ಆ ಪಾಲನ್ನು ಇವರು ಸರಿಯಾಗಿ ಕೊಟ್ಟ ಅಂದರೆ ಈ ಆಧುನಿಕ ತಂತ್ರಜ್ಞಾನ, ಆಧುನಿಕ ಯುಗದಲ್ಲಿ ನಾವು ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಹೋಗು. ಬೆಂಗಳೂರಿಗೆ ಇಷ್ಟು ಹತ್ತಿರ ಇದೆ ಕೋಲಾರ ಎಷ್ಟು ಅಭಿವೃದ್ಧಿ ಆಗುತ್ತೆ. ತಕ್ಕ ಮಟ್ಟಿಗೆ ಮಾಲೂರು ಸ್ವಲ್ಪ ಅಭಿವೃದ್ಧಿ ಆಗಿದೆ, ಇಟ್ಸ್ ಆಲ್ಮೋಸ್ಟ್ ಟಚಿಂಗ್ ಬ್ಯಾಂಗ್ಳೂರು. ಬಟ್ ಇಲ್ಲಿ ನಮಗೊಂದು ಸರಿಯಾದ ರೋಡ್ ನೆಟ್ವರ್ಕ್ ಇಲ್ಲ, ರೈಲ್ ನೆಟ್ವರ್ಕ್ ಇಲ್ಲ. ನಾವು ಇಲ್ಲಿ ಹತ್ತಿರ ಇದೆ, ನಾವು ಅಲ್ಲಿಂದ ಕೆಂಗೇರಿ ದಾಟಿ ಹೋಗಿದ್ದೀವಿ ಮೆಟ್ರೋ ತೊಗೊಂಡು. ನಮಗೇನು ಇಲ್ಲಿ ನರಸಾಪುರ ತನಕ ಮೆಟ್ರೋ ತಂದುಬಿಟ್ರೆ ನಾವು ಕೋಲಾರದಿಂದ ಒಂದು ಟ್ರೈನ್ ಬಿಟ್ಟು ಜನ ಕರ್ಕೋಬೋದು. ಯಾಕಂದರೆ ಬಹಳಷ್ಟು ಅಡ್ವೊಕೇಟ್ಸ್ ಏನಿದ್ದಾರೆ, ಬಹಳಷ್ಟು ಅಡ್ವೊಕೇಟ್ಸು ಇಲ್ಲಿ
ಕೋಲಾರದಿಂದ ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡ್ತಾಯಿದ್ದಾರೆ. ಭಾಳಷ್ಟು ನೌಕರರು ನಿಮಗೆ ಬಂಗಾರಪೇಟೆ KGF ಇಂದ ಭಾಳಷ್ಟು ಬೆಂಗಳೂರು ಹೋಗ್ತಾರೆ. ಅವ್ರಿಗೆ ಟ್ರೈನ್ಸ್ ಇನ್ಕ್ರೀಸ್ ಮಾಡಬೇಕು. ಆಮೇಲೆ ಅದು ಮೇಲ್ದರ್ಜೆಗೇರಿಸ್ಬೇಕು. ಬಂಗಾರಪೇಟೆ ನಿಲ್ದಾಣ ನಿಮ್ಗೆ ಬೆಂಗಳೂರು ಇಂಡಿಯಾದಲ್ಲಿ ಎಷ್ಟು ಟ್ರೈನ್ ಅಷ್ಟು ಆಲ್ಮೋಸ್ಟ್ ಬಂದು ಹೋಗುತ್ತೆ ಆ ಸ್ಟೇಷನ್ಗೆ. ಅದನ್ನು ಅಪ್ಗ್ರೇಡ್ ಮಾಡಬೇಕಾಗಿದೆ. ಸಬರ್ಬನ್ ರೈಲ್ಸ್ ಮಾಡಬೇಕಾಗಿದೆ. ಇಲ್ಲಿ ಕನೆಕ್ಟಿವಿಟಿ ಜಾಸ್ತಿ ಮಾಡಬೇಕು. ಬೆಂಗಳೂರು ಟು ಕೋಲಾರ ಕನೆಕ್ಟಿವಿಟಿ ಮಾಡಬೇಕಾದ್ರೆ ನಾವು ಮೆಟ್ರೋದಂಥ ಒಂದು ಯೋಜನೆ ತರಬೇಕು. ಹೌದು, ದೊಡ್ಡದು, ಬಟ್ ಅಸಾಧ್ಯ ಏನಿಲ್ಲ. ಫಂಡ್ಸ್ ಇದೆ, ಸೆಂಟ್ರಲ್ ಗೌರ್ಮೆಂಟಲ್ಲಿ ಫಂಡ್ಸ್ ಇದೆ. ಅದನ್ನ ಸರಿಯಾಗಿ ಕೊಟ್ಟರೆ ನಾವು ಡೆವಲಪ್ ಮಾಡ್ಬೋದು. ಬೆಂಗಳೂರಿಗಿಂತ ಏನೂ ಕಡಿಮೆ ಅಲ್ಲ ಅನ್ನೋ ಮಟ್ಟಕ್ಕೆ ಕೋಲಾರನ ಡೆವಲಪ್ ಮಾಡೋಂಥ ಪೊಟೆನ್ಷಿಯಲ್ ಕೋಲಾರಲ್ಲಿದೆ. ಅದನ್ನು ಸರಿಯಾಗಿ ನಾವು ಅನುಷ್ಠಾನಕ್ಕೆ ತರಬೇಕಾಗಿದ್ರೆ ಸೆಂಟ್ರಲ್ ಗೌರ್ಮೆಂಟ್ ಸಹಾಯ ಬೇಕು ನಮಗೆ. ಸೆಂಟ್ರಲ್ ಗೌರ್ಮೆಂಟ್ ಸಹಾಯ ಇಲ್ಲದೆ ನಾವು ಅಷ್ಟೆಲ್ಲ ನಾವು ಡೆವಲಪ್ ಮಾಡ್ಕೊಂಡ್ರೆ ಇರೋಕ್ಕಾಗಲ್ಲ. ಯಾಕೆ ಸ್ಟೇಟ್ ಬಡ್ಜೆಟು ಕಮ್ಮಿ ಇದೆ ನಮಗೆ. ಸ್ಟೇಟ್ ಬಡ್ಜೆಟು ಕಮ್ಮಿ ಇರೋದ್ರಿಂದ ಪ್ಲಸ್ ನಾವು ಬಡ ಜನಗಳಿಗೆ ನಾವು ಮೇಜರು ನಾವು ಮಾಡ್ತಾ ಇರೋದ್ರಿಂದ ಮೊದಲು ನಮಗೇನಂದರೆ ಬಡವರು ಹೊಟ್ಟೆ ತುಂಬಬೇಕು. ಸ್ಟೇಟ್ ಗೌರ್ಮೆಂಟ್ ನೋಡ್ತಾ ಇರೋದು ಅದೇ. ಸಿದ್ದರಾಮಯ್ಯ DK ಶಿವಕುಮಾರ್ ಏನು ಮಾಡ್ತಾರಂದರೆ ಫಸ್ಟು ಊಟ ಮಾಡಿ ಜನ, ಮಿಕ್ಕಿದ ಆಮೇಲೆ ಮಾಡೋಣ ಅಂತ ಈ ಕಾನ್ಸೆಪ್ಟ್ ಇರೋದ್ರಿಂದ ನಮಗೆ ಹೆಚ್ಚಿನ ಅನುದಾನ ಕೇಂದ್ರ ಸರ್ಕಾರದಿಂದ ಬರಬೇಕು. ಸೊ ಅದು ತಗೊಂಬಂದು ಇದನ್ನು ಡೆವಲಪ್ ಮಾಡೋದು 5 ವರ್ಷದಲ್ಲೇ ವಿ ಕ್ಯಾನ್ ಮೇಕ್ ವಂಡರ್ಸ್ ಟು ದಿಸ್ ಕೋಲಾರ. ಅಷ್ಟು ಪೊಟೆನ್ಷಿಯಲ್ ಇದೆ. ಜನ ಬುದ್ಧಿವಂತರಿದ್ದಾರೆ, ಹೇಳಿದ್ರೆ ಕೇಳ್ತಾರೆ. ನಾನು ಮೊನ್ನೆ ಚಿಂತಾಮಣಿಯಲ್ಲಿ ಪ್ರಚಾರ ಕಾರ್ಯಕ್ಕೆ ಹೋದಾಗ ನಮ್ಮ ಉನ್ನತ ಶಿಕ್ಷಣ ಸಚಿವರು ಸುಧಾಕರ್ ಹೇಳ್ತಾ ಇದ್ರು, ನಿಮಗೆ ಲಾರಿಗಳು ಬರ್ತದೆ, ಆಟೋ ಟಿಪ್ಪರ್ಸ್ ಬರ್ತದೆ ಮನೆ ಮನೆಗೆ ಕಸ ಕಲೆಕ್ಷನ್ ಮಾಡೋದಕ್ಕೆ, ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ಗೆ, ಇದಕ್ಕೆಲ್ಲ ಹಣ ಉಳಿಸ. ನನಗೆ ಆಶ್ಚರ್ಯ ಆಯಿತು, ಏನಪ್ಪ ಬೆಂಗಳೂರಲ್ಲಿ ಮಾತ್ರ ಇತ್ತು, ಈ ಕೋಲಾರಕ್ಕೂ ಕಡಿಮೆ ನಿಧಾನವಾಗಿ ಬರ್ತಾ ಇದೆ. ಶಾಸಕರುಗಳು ಇಂಟ್ರೆಸ್ಟ್ ತೊಗೊಂಡು ಮಾಡ್ತಾ ಇದ್ದಾರೆ. ಪೊಟೆನ್ಷಿಯಲ್ ಇದೆ. ಚಿಂತಾಮಣಿಯಲ್ಲಿ ಈಗ ಬರೋ ತಿಂಗಳಿಂದ ಈ ಚುನಾವಣೆ ಆಗಿದ ತಕ್ಷಣ ನಮಗೆ ಬೆಂಗಳೂರಲ್ಲಿ ಹೇಗೆ ಡೋರ್ ಟು ಡೋರ್ ಕಲೆಕ್ಷನ್ ಆಗುತ್ತೆ, ಇದೆಲ್ಲ ಸ್ವಚ್ಛವಾಗಿಡೋದಕ್ಕೆ, ನಗರ ಸ್ವಚ್ಛವಾಗಿಡೋದಕ್ಕೆ ಅದಕ್ಕೆಲ್ಲ ಪ್ರೋಗ್ರಾಮ್ಗಳು ಹಾಕ್ಕೊಂಡವ್ರೆ. ಅಂಥ ನಾಯಕರು ನಮ್ಮ ಕೋಲಾರಲ್ಲಿ ಇರೋದು. ಒಬ್ಬೊಬ್ರಿಗೂ ಒಂದು ಕನಸಿದೆ. ಅಂಥವ್ರ ಜೊತೆ ನಾನು ಜೊತೆಗೂಡಿದ್ರೆ ಕೋಲಾರವನ್ನು ಬೆಂಗಳೂರಿಗಿಂತ ಯಾವುದೂ ಕಡಿಮೆ ಇರಬಾರ್ದು. ಅಂಥ ನಿಟ್ಟಿನಲ್ಲಿ ನಾವು ಡೆವಲಪ್ ಮಾಡ್ಬೋದು ಅಂತ ನನಗೆ ಅನಿಸ್ತಾ ಇದೆ. ಫೈನಲಿ ಮೋದಿ ಮುಂದೆ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳು ವರ್ಕೌಟ್ ಆಗುತ್ತಾ? ಮೊದಲಿಂದ ಹೇಳ್ತೀನಿ ಕೇಳಿ. 2014 ಮುಂಚೆ ಒಂದು ಷಡ್ಯಂತ್ರ ನಡೆಯಿತು. ಅಣ್ಣಾ ಹಜಾರೆ ಅಂತ ಒಬ್ಬ ಕೃತಕ ಹೋರಾಟಗಾರ ಅಂತ ಹೇಳ್ಬೋದು. ಅವ್ರನ್ನ ಮುಂದೆ ಇಟ್ಕೊಂಡು ಜನ್ಲೋಕ್ಪಾಲ್ ಬಿಲ್ ಅಂತ ಹೇಳಿ ಕರಪ್ಷನ್ ಜಾಸ್ತಿ ಆಗಿದೆ ಅಂತ, ಕಪ್ಪು ಹಣನ ಕಾಂಗ್ರೆಸ್ನವ್ರು ಹೊಡೆದಿದ್ದಾರೆ ಅಂತ ವಿಡಿಯೋಗಳನ್ನ, ಫೇಕ್ ವಿಡಿಯೋಸ್ನ ಮಾಡಿ ಗುಜರಾತ್ನ ಮೋದಿ ಅನ್ನೋರು ಎಷ್ಟು ಡೆವಲಪ್ ಮಾಡಿದಾರಂತ ಎಲ್ಲ ಚೈನಾದು, ತೈವಾನ್ದು, ಸಿಂಗಾಪುರದೆಲ್ಲ ವಿಡಿಯೋಸ್ ಎಲ್ಲ ತೋರಿಸಿ ಜನಗಳನ್ನ ದಿಕ್ಕು ತಪ್ಪಿಸಿ 2 ಕೋಟಿ ಉದ್ಯೋಗ ಕೊಡ್ತೀನಿ, 15 ಲಕ್ಷ ಕೊಡ್ತೀನಿ ಅಂತ ಬರೀ ಸುಳ್ಳುಗಳು ಹೇಳಿದಾಗ ಜನತೆಗೆ ಏನೋ ಅನ್ನಿಸ್ತು. ಒಂದು ಹೊಸ ಮುಖ ಬೇಕಾಗಿತ್ತು. ನಮ್ಮ ಕಾಂಗ್ರೆಸ್ ಅವರು ಸೈಲೆಂಟಾಗಿ ಕೆಲಸ ಮಾಡ್ಕೊಳ್ಳಿ, ಎಲ್ಲ ಪ್ರಚಾರ PR ಅನ್ನೋದಕ್ಕೆ ಹೋಗಲ್ಲ ನಾವು. ಏನು ಜನತೆಗೆ ಹೋಗ್ಬೇಕು ಅದೆಲ್ಲ ಮಾಡ್ತಾರೆ. ಈ ಸುಳ್ಳುಗಳನ್ನ ಕೇಳಿ ಮೊದಲನೇ ಸತಿ ಓಟ್ ಹಾಕ್ಬಿಟ್ರು. ಆದರೆ 5 ವರ್ಷದಲ್ಲಿ ಇವರು ಬಂಡವಾಳ ಗೊತ್ತಾದಾಗ, ಇಲ್ಲ ನಾವು ಅನ್ಕೊಂಡಿದ್ದಂಥ ನಾಯಕ ಮೋದಿ ಅಲ್ಲ, ಬರೀ ಸುಳ್ಳುಗಾರ, ಈ ದೇಶಕ್ಕೆ ಏನೂ ಮಾಡ್ತಾ ಇಲ್ಲ ಅಂತ ಹೇಳಿ ಜನ ತೀರ್ಮಾನ ತೊಗೊಂಡ್ರೋ ಅಷ್ಟೊತ್ತಿಗೆ ಒಂದು ಪುಲ್ವಾಮಾ ಅಟ್ಯಾಕ್ ಆಗುತ್ತೆ. ಆ ಪುಲ್ವಾಮಾ ಅಟ್ಯಾಕ್ ಆಯ್ತಲ್ಲ, ಆ ಸಂದರ್ಭದಲ್ಲಿ ಅದನ್ನು ಬಳಸ್ಕೊಂಡು ಇವರೇನು ಮಾಡ್ತಾರೆ, ಇನ್ನೊಂದು ಎಲೆಕ್ಷನ್ ಇದೆ, ಎಲೆಕ್ಷನ್ ಇನ್ನು 2 ತಿಂಗಳು ಇರಬೇಕಾದ್ರೆ ಪುಲ್ವಾಮಾ ಅಟ್ಯಾಕ್ ಆಗುತ್ತೆ. ಅದನ್ನು ಸಮರ್ಥವಾಗಿ ಬಳಸ್ಕೊಳ್ತಾರೆ BJP ಅವರು. ರಾಷ್ಟ್ರದಲ್ಲಿ ಪಾಕಿಸ್ತಾನ ಬಗ್ಗೆ ಒಂದು ಹೇಟ್ರೆಡ್ನೆಸ್ ಕ್ರಿಯೇಟ್ ಮಾಡಿ ಪಾಕಿಸ್ತಾನ ಸದೆ ಬಡಿಯಲು BJPಗೆ ಶಕ್ತಿ ಇರೋದು, ಯಾರ ಕೈಲೂ ಶಕ್ತಿ ಇಲ್ಲ ಅಂತ ಹೇಳಿ ಒಂದು ಏನು ಸರ್ಜಿಕಲ್ ಸ್ಟ್ರೈಕ್ಸ್ ಅಂತ ಮಾಡಿ, ಅಲ್ಲಿ ಏನೂ ಆಗಲ್ಲ, ಎಲ್ಲರಿಗೂ ಗೊತ್ತಾಗೋಯ್ತು. ಆಮೇಲೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರು ಯಾರು ಸಹಾಯನೂ ಇಲ್ಲ, ಅದು ಫೇಕ್ ಅಂತಲೂ ಗೊತ್ತಾಯಿತು. ಆಮೇಲೆ ಏನು ಪುಲ್ವಾಮಾ ಅಟ್ಯಾಕ್ ಬಗ್ಗೆನೇ ಬಹಳಷ್ಟು ಏನು ಅನುಮಾನಗಳು BJP ಪಕ್ಷದವರೇ ಮಾತಾಡಿದ್ದಾರೆ. ಏನು ಕಾಂಗ್ರೆಸ್ ಅವ್ರು ಮಾತಾಡಿಲ್ಲ, BJP ಪಕ್ಷದಲ್ಲಿರೋರು ಹಲವಾರು ಇದನ್ನು ತಪ್ಪಿಸ್ಬೋದಾಗಿತ್ತು, ಪ್ರಧಾನಮಂತ್ರಿ ನನ್ನ ಮಾತು ಕೇಳಲಿಲ್ಲ ಅಂತ ಸತ್ಯಪಾಲ್ ಮಾಲಿಕ್ ಹೇಳಿದ್ದಾರೆ. ಹಾಗೆ ಅವ್ರ ಪಕ್ಷದಲ್ಲಿ ಅಸಂಬಂಧ ಇದುವರೆಗೂ ಸರಿಯಾಗಿ ತನಿಖೆ ಆಗಿಲ್ಲ. 400 kg RDX ಹೆಂಗೆ ಬಂತು? 400 kg ಅಂದ್ರೆ ಕಡಿಮೆ ಅಲ್ವಲ್ಲ ಅದು. ಅದೇ ಟೈಮ್ಗೆ ಅವ್ರನ್ನ ಯಾವಾಗಲೂ ಹೆಲಿಕಾಪ್ಟ್ರಲ್ಲಿ ಮೂವ್ಮೆಂಟ್ ಮಾಡೋವಂಥದ್ದು, ಅವತ್ತೇ ಯಾಕೆ ಬಸ್ಸಲ್ಲಿ ಕಳಿಸಿದ್ರು? ಇವೆಲ್ಲ ಹಲವಾರು ಅನುಮಾನಗಳಿಗೆ ಆನ್ಸರ್ ಕೊಡಬೇಕಾಗಿದೆ. BJP ಅವರು ಕೊಟ್ಟಿಲ್ಲ. ತಿರ್ಗಾ ಕೃತಕವಾಗಿ ಮೋದಿ ಅಂತ ಶುರು ಮಾಡಿದ್ರು. ಮೋದಿಯಿಂದನೇ ಗೆದ್ದಿರೋದು, ಮೋದಿಯಿಂದ ಗೆದ್ದಿಲ್ಲ, ಅದು ಗೆದ್ದಿರೋದು ಅವರು ಇದು ದುರ್ಬಳಕೆ ಮಾಡ್ಕೊಂಡಿರೋದಕ್ಕೆ. ಆ 40 ಜನ ಏನು ಯೋಧರು ಸತ್ತರು ಅದನ್ನು ದುರ್ಬಳಕೆ ಮಾಡ್ಕೊಂಡು ಗೆದ್ರು. ಈಗ ಇದನ್ನ ಸೋಷಿಯಲ್ ಮೀಡಿಯಲ್ಲಿ ಒಂದು ಹೈಪ್ ಕೊಡ್ತಾ ಇದ್ರು. ಮೋದಿ ಏನು ಮಾಡಿದ್ದಾರೆ ಈ ದೇಶಕ್ಕೆ? ಮೋದಿ ಯಾರ ಬಡವ್ರನ್ನ ಕೇಳಿ ಏನಾರು ಬಂದಿದೆಯಾ? ಇವ್ರು ಏನೇನು ಹೇಳಿದ್ರು? ಏನಾದರೂ ಒಂದು
6,000 ರೂಪಾಯಿ ವರ್ಷಕ್ಕೆ ಕೊಡ್ತಾರೆ. ಯಾರಿಗೆ? ಫಾರ್ಮರ್ಸ್ಗೆ. ಆದರೆ ಸಬ್ಸಿಡಿ ಕಿತ್ಕೊಂಡು ಸುಮಾರು 40,000 ರೂಪಾಯಿ ಎಕ್ಸ್ಟ್ರಾ ಖರ್ಚು ಮಾಡ್ತಾರೆ ರೈತರು. ಅದು ಮೋಸ. ಯುವಕರಿಗೆ ಉದ್ಯೋಗ ಕೊಡ್ತೀವಿ ಅಂದರು. ಉದ್ಯೋಗ ಕೇಳೋದಕ್ಕೆ ಸ್ಟ್ರೈಕ್ ಮಾಡಿದಾಗ ಲಾಠಿ ಚಾರ್ಜ್ ಮಾಡ್ತಾರೆ. ರೈತರಿಗೆ ಏನು ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಡಿ ಅಂತ ಕೇಳ್ಕೊಂಡು ಹೋದಾಗ ಅದರಿಂದ ದೇಶಕ್ಕೆ ದೊಡ್ಡ ಹೊರೆ ಆಗಲ್ಲ. ಇವರು ಆಲ್ಮೋಸ್ಟ್ ಒಂದು 15-16 ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದ್ದಾರೆ ಶ್ರೀಮಂತರಿಗೆ. ಅದನ್ನು ಕಂಪೇರ್ ಮಾಡಿದ್ರೆ ರೈತರಿಗೆ ಸಣ್ಣ ಸಹಾಯ 1 ಲಕ್ಷ ಕೋಟಿ ಎತ್ತಿಟ್ಟರು ಕೂಡ ಅವ್ರಿಗೆ ಭಾಳಷ್ಟು ಸಹಾಯ ಆಗುತ್ತೆ. ಮಿನಿಮಮ್ ಸಪೋರ್ಟ್ ಪ್ರೈಸ್ಗೆ ಅವರು ಕೊಡ್ಬೋದು. ಅದನ್ನು ಕೇಳಕ್ಕೆ ಹೋದರೆ ನೀವು ಇಂಡಿಯಾ ಪಾಕಿಸ್ತಾನ್ ಬಾರ್ಡ್ರಲ್ಲೂ ಕೂಡ ಅಷ್ಟೊಂದು ಬ್ಯಾರಿಕೇಡ್ಸ್ ನೋಡಿರಲ್ಲ. ಅಷ್ಟು ಬ್ಯಾರಿಕೇಡ್ಸ್ ಹಾಕಿ ಡೆಲ್ಲಿ ಒಳಗಡೆ ಬಿಡ್ತಾರೆ. ಯಾಕೆ? ನೀವು ಹೋಗಿ ಮಾತಾಡ್ಬೋದಲ್ಲ, ಮಾತಾಡಿ ಪರಿಷ್ಕಾರ. ಯಾವುದಕ್ಕೂ ಮಾತಾಡೋ ಟೈಮ್ ಇಲ್ಲ. ಅಂಬಾನಿ ಮನೆಯಲ್ಲಿ ಯಾರಾದರೂ ಮಗು ಇದಾದರೆ ಅಲ್ಲಿ 3 ದಿನ ಇರ್ತಾರೆ. ಅವ್ರು ಮದುವೆ ಆದರೆ 3 ದಿನ ಇರ್ತಾರೆ. ಯಾರು ಅವ್ರು ಫಿಲಿಮ್ ಅವ್ರು ಕರೆದ್ರೆ ಅಲ್ಲೋಗಿ 3 ದಿನ ಕೂತ್ಕೊಂಡಿರ್ತಾರೆ. ಆದರೆ ರೈತರ ಸಮಸ್ಯೆಗಳು ಸ್ಪಂದಿಸಬೇಕಲ್ವ? ಯಾರು ಓಟ್ ಹಾಕಿರೋದು? ಬರೀ ಫಿಲ್ಮ್ ಆ್ಯಕ್ಟರ್ಸು, ಈ ಬಿಸ್ನೆಸ್ ಮ್ಯಾನ್ಗಳು ಓಟ್ ಹಾಕಿದಾರಾ ನಿಮಗೆ? ರೈತರು ನಿಮ್ಮನ್ನು ನಂಬಿ ನೀವೇನು ಭರವಸೆಗಳು ಕೊಟ್ಟು ಅದನ್ನು ನಂಬಿ ಓಟ್ ಹಾಕಿದ್ದಾರೆ. ಇವತ್ತು ಅವ್ರಿಗೆ ಸಾಂತ್ವನ ಹೇಳಂತ ಯಾವ ಕೆಲಸನೂ ಮಾಡಿದ್ದಾರೆ. ಮಣಿಪುರದಲ್ಲಿ ಕಳೆದ 1.5 ವರ್ಷದಿಂದ ಯಾವ ರೀತಿ ಅತ್ಯಾಚಾರ ಅನಾಚಾರ ನಡೀತಾ ಇದೆ. ಅವ್ರು ಹೇಳ್ತಾರೆ ಪ್ರಧಾನಮಂತ್ರಿಯವರು ಇಂಟರ್ವ್ಯೂನಾಗೆ ಅಂತ. ಈ ಅಪ್ಪನ ಟೈಮೇ ಇಲ್ಲ. ಯಾವ ಮೋದಿ ವೇವ್ ಇದು? ಯಾಕೆ ಓಟ್ ಹಾಕ್ತಾರೆ ಮೋದಿಗೆ? ಅವೆಲ್ಲ ಸುಳ್ಳು. ಇವ್ರೇನು ಹೈಪ್ ಕ್ರಿಯೇಟ್ ಮಾಡಿ ತಾನೇ ಹಾಳು ಮಾಡ್ಕೊಂಡವ್ರು. ಒಂದು ಸತಿ ಹೋಗಿ ಮಾತಾಡ್ಕೊಂಬಂದರೆ ಆಗತ್ತೆ. ಪ್ರಧಾನಮಂತ್ರಿಗೆ ಆ ಮನುಷ್ಯನ ಬೆಲೆಯಿಂದ ಆ ಜಾಗಕ್ಕೆ ಅಂತ ಮಹತ್ವ ಇದೆ, ಆ ಹುದ್ದೆಗೆ ಅಂತ ಮಹತ್ವ ಇದೆ. ಬಟ್ ಯಾವುದೂ ಮಾಡ್ತಾ ಇಲ್ಲ. ಈ ಸತಿ ಆ ಮೋದಿ ವೇಳೆ ಜನಕ್ಕೆ ಅರ್ಥ ಆಗಿದೆ. ಇದು ಸುಳ್ಳು, ಬರೀ ಸುಳ್ಳು ಹೇಳ್ತಾರೆ. ಮುದ್ರಾ ಯೋಜನೆ ಅಂತಂದರು. ನಿಮಗೆ ಡಾಕ್ಯುಮೆಂಟ್ಸಿಂದ 10 ಲಕ್ಷ ಕೊಡ್ತೀವಿ ಅಂತಂದರು. ಯಾವ್ದಾರ ಬ್ಯಾಂಕ್ ಕೊಟ್ಟಿದೆ ಇದುವರೆಗೂ? ಯಾರಿಗೂ ಕೊಟ್ಟಿಲ್ಲ. ಪ್ರಧಾನಮಂತ್ರಿ ಒಬ್ಬ ಮಹಿಳೆಯನ್ನು ಕೂರಿಸ್ಕೊಂಡು ಏನಮ್ಮ ನಿನಗೆ ಮನೆ ಬಂತು ಅಂತಾರೆ. ಹೌದು ಸ್ವಾಮಿ ನನಗೆ ಮನೆ ಬಂದಿದೆ ಅಂತ ಹೇಳ್ತಾಳೆ ಅಮ್ಮ. ಅದು ಎಲ್ಲ ಪೇಪರ್ಗಳಲ್ಲೂ ಬರ್ತದೆ. ನಿಮ್ಮ ಥರ ಪ್ರೈವೇಟ್ ಚಾನಲ್ ಹೋದಾಗ ಇಲ್ಲ ನನಗೆ ಹೇಳ್ಕೊಟ್ರು ಹಂಗೆ ಹೇಳಕ್ಕೆ ಹೇಳಿ 200 ರೂಪಾಯಿ ಕೊಟ್ಟರು ಅಂತ ಮಹಿಳೆ ಹೇಳ್ತಾರೆ. ಇದು ಬೇಕಾ? ಇಂಥವ್ರಿಗೆ ಇದು ಬೇಕಾ? ಎಲ್ಲ ಸುಳ್ಳು. ಎಲ್ಲ ಪೈಲಿ ಎಳಿತಾ ಇದ್ದಾರೆ. ಇವ್ರೇನು ಮಾಡ್ತಾ ಇದ್ದಾರೆ? ಆ ಮಂದಿರ ಕಟ್ಟಿಸ್ವಿ, ಈ ಮಂದಿರ ಕಟ್ಟಿಸ್ವಿ, ಇದ್ರ ಮೇಲೆ ರಾಜಕೀಯ ಮಾಡ್ತಾರೆ. ಯಾಕೆ? ನೀವು ಒಂದು ಮಂದಿರ ಕಟ್ಟಿಸ್ಬೋದು. 70 ವರ್ಷಗಳಲ್ಲಿ ಕಾಂಗ್ರೆಸ್ ಎಷ್ಟು ಮಂದಿರಗಳನ್ನ ಕಟ್ಟಿಸ್ವಿ, ಎಷ್ಟು ರಾಮನ ದೇವಸ್ಥಾನ. ಪ್ರತಿಯೊಂದು ಕೇರಿಯಲ್ಲಿ ಇವತ್ತು ರಾಮನ ದೇವಸ್ಥಾನ ಇದೆ. ಸಾಂಸ್ಕೃತಿಕ ನಡೆಯೋ ಕಾರ್ಯಕ್ರಮ ನಡೆಯುವಂಥ ದೊಡ್ಡ ದೊಡ್ಡ ಜಾಗ ಇವತ್ತು ರಾಮನ ದೇವಸ್ಥಾನ ಕಟ್ಟಿದ್ದೀವಿ. ನಿಮ್ಗೆ ಗೊತ್ತು, ಹರಿಕತೆ ಆಗಿರ್ಬೋದು, ರಾಮನವಮಿ, ಎಲ್ಲದಕ್ಕೂ ಅದನ್ನೇ ಬಳಸ್ಕೊಳ್ತಾರೆ. ಯಾರು ಕಟ್ಟಿಸಿರೋದಲ್ಲ? ನಾವೇ ತಾನೇ. ನಮ್ಮ ತಂದೆ ಕೂಡ ಕಟ್ಟಿಸಿದ್ದಾರೆ. ನೋಡಿ, ಇವ್ರು ಏನಂತಾರೆ, ಕಾಂಗ್ರೆಸ್ನವರು ಹಿಂದೂ ವಿರೋಧಿಗಳು ಅಂತಾರೆ. ಕಾಂಗ್ರೆಸ್ನವರು ಹಿಂದೂ ವಿರೋಧಿಗಳು ಅಂತ. ಆದರೆ ಕಾಂಗ್ರೆಸ್ನವರು ದೇವಸ್ಥಾನಕ್ಕೂ ಜಾಗ ಕೊಡ್ತಾರೆ. ಅದರಲ್ಲಿ ಪೂಜೆ ಮಾಡೋಂಥ ಪೂಜಾರಿಗೂ ಒಂದು ಗೆಸ್ಟ್ ಹೌಸ್ ಕಟ್ಟಿಸಿ ಅವ್ರ ಮಕ್ಕಳಿಗೂ ಒಂದು ಎಜುಕೇಷನ್ಗೆ ವ್ಯವಸ್ಥೆ ಮಾಡಿ ದೇವಸ್ಥಾನಕ್ಕೆ ಆದಾಯ ಬರೋ ಥರ ಮಾಡ್ತಾರೆ. ಇದಕ್ಕಿಂತ ನಿಮಗೆ ದೈವಭಕ್ತಿ ಬೇಕಾ? ಏನು? ನಾವು ಸರ್ವಧರ್ಮವನ್ನು ನಾವು ಒಂದೇ ಥರ ಕಾಣುವಂಥ ಮನಸ್ಥಿತಿ ಇರುವ ಒಂದು ದೈವಕ್ಕೆ ನಾವು ಎಲ್ಲರೂ ಏನು ಹೇಳ್ತಾರೆ? ಬುದ್ಧ ಶಾಂತಿ ನೆಲೆಸಬೇಕು, ಜನರಿಗೆ ಸಂತೋಷವಾಗಿರಿಸ್ಬೇಕು, ಅದಲ್ವಾ ಮುಖ್ಯ. ನಮ್ಮದು ಧರ್ಮ ದೊಡ್ಡದು ಅಂತ. ಮೊನ್ನೆ ರಾಮನವಮಿ ಎಲ್ಲಿ ಮಾಡ್ತೀರಾ ನೀವು? ರಾಮನವಮಿ ಎಲ್ಲಿ ಮಾಡ್ಬೇಕು ನಾವು? ನಮ್ಮ ದೇವಸ್ಥಾನ, ನಮ್ಮನ್ನು ಮಸೀದಿ ಮುಂದೆ ಹೋಗಿ ರಾಮನವಮಿ ಮಾಡ್ತೀರಾ? ಚರ್ಚ್ಗಳ ಮೇಲೆ ಕಲ್ಲೊಡೆದು ರಾಮನವಮಿ ಮಾಡ್ತೀರಾ? ಈ ಮನಸ್ಥಿತಿ ಏನು ಪ್ರೂವ್ ಮಾಡ್ತಾ ಇದ್ದೀರಾ? ದೇವ್ರಿಗೆ ಇಷ್ಟ ಆಗುತ್ತಾ ನಿಮಗೆ? ದೇವರು ಭಕ್ತರನ್ನ ಇಷ್ಟಪಡ್ತಾನೆ ಅಂದರೆ ಈ ಥರ ರೌಡಿಗಳನ್ನ, ಕೇಡಿಗಳನ್ನ ಇಷ್ಟಪಡಲ್ಲ. ಅದು ಫಸ್ಟ್ ಅರ್ಥ ಮಾಡ್ಕೋಬೇಕು. ನಮ್ಮಲ್ಲಿ ಕಾಂಗ್ರೆಸ್ಗೆ ಏನು ನಾವು ನುಡಿದೆ ಅಂತ ನಡೆದಿದ್ದೀವಿ, ಏನು ಗ್ಯಾರಂಟಿ ಸ್ಕೀಮ್ಸ್ ಇದೆ, ಇದೆಲ್ಲ ಫುಲ್ಫಿಲ್ ಮಾಡಿದ್ವಿ. ಜನಕ್ಕೆ ನಮ್ಮ ಮೇಲೆ ನಂಬಿಕೆ ಇದೆ. ಈಗ AICC ಅವರು ಒಂದು ಪ್ರಣಾಳಿಕೆ ಬಿಡುಗಡೆ ಮಾಡಿದ್ದಾರೆ. ಕೇಂದ್ರದಲ್ಲಿ ನಾವು ಆಡಳಿತಕ್ಕೆ ಬಂದರೆ ಮುಖ್ಯವಾಗಿ ಈ ಗೃಹಲಕ್ಷ್ಮಿ ಅಂತ ನಾವೇನು ಕೊಡ್ತಾ ಇದ್ದೀವಿ ಕರ್ನಾಟಕದಲ್ಲಿ, ಅದೇ ರೀತಿ ಮಹಾಲಕ್ಷ್ಮಿ ಅಂತೇಳಿ ಕೇಂದ್ರ ಸರ್ಕಾರದಿಂದ 1 ಲಕ್ಷ ರೂಪಾಯಿ ವರ್ಷಕ್ಕೆ ಕೊಡೋದು. ಅಂದರೆ ಆಲ್ಮೋಸ್ಟ್ ಒಂದು 8,300 ರೂಪಾಯಿ ತಿಂಗಳಿಗೆ ಮಾಸಕ್ಕೆ ಬರುತ್ತೆ. ಜೊತೆಗೆ 2,000 ರೂಪಾಯಿ 10,500 ರೂಪಾಯಿ ಅಷ್ಟು ಮನೆಗೆ ಸೇರುತ್ತೆ. ಒಂದು ಇನ್ನೊಂದು, ಈ ರೈತರಿಗೆ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್, ನರೇಗಾ ಅಂತ ಏನು ಕರಿತೀವಿ, ಅದರಲ್ಲಿ ಕೇಂದ್ರ ಸರ್ಕಾರದಿಂದ 130 ರೂಪಾಯಿ ಬರ್ತಾಯಿತ್ತು. ರಾಜ್ಯ ಸರ್ಕಾರ ಒಂದು 150 ಹಾಕಿ ದಿನಕ್ಕೆ 280 ರೂಪಾಯಿ ಕೊಡ್ತಾಯಿದ್ವಿ. ಈಗ ಅದನ್ನು ಏನು ಮಾಡಿದ್ದಾರೆ ಅಂದರೆ ಮಿನಿಮಮ್ ಕನಿಷ್ಠ ಲೇಬರ್ ಇಷ್ಟೇ ಕೊಡಬೇಕಂತ ಹೇಳಿ ನಾವು ಒಂದು ಕಾನೂನು ತಂದು 400 ರೂಪಾಯಿ ಕೊಡಬೇಕು ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮಲ್ಲಿ ಪರ್ ಡೇ
ಅಂಥೇಳಿ ಅದನ್ನು ಮಾಡಿದ್ದೀವಿ. ಜೊತೆಗೆ ನಮ್ಮ ರಾಜ್ಯ ಸರ್ಕಾರ ಒಂದು 150 ರೂಪಾಯಿ, ಆಲ್ಮೋಸ್ಟ್ ಒಂದು 550 ರೂಪಾಯಿ ಒಬ್ಬ ಯಾರೋ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮಲ್ಲಿ ನೋಂದಣಿ ಆಗಿರೋರಿಗೆ ಸಿಗ್ತದೆ. ಒಂದು ಇನ್ನೊಂದು 25 ಲಕ್ಷದವರೆಗೂ ಆರೋಗ್ಯ ವಿಮೆ ಕ್ಯಾಶ್ಲೆಸ್ ಅದು ಕೊಡುವಂಥ ಸ್ಕೀಮ್. ಮತ್ತು ಉದ್ಯೋಗಗಳು ಏನು ನಮ್ಮ ನಿರುದ್ಯೋಗಿಗಳಿಗೆ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಕೊಟ್ಟು ಅವರಿಗೆ 1 ಲಕ್ಷ ರೂಪಾಯಿ ವರ್ಷಕ್ಕೆ ಶಿಷ್ಯ ವೇತನ ಕೊಡಬೇಕಂತ ಮಾಡಿದ್ವಿ. ಎಲ್ಲ ಒಳ್ಳೊಳ್ಳೆ 25 ಗ್ಯಾರಂಟಿಗಳಿದೆ. ಅದೆಲ್ಲ ಹೇಳ್ತಾ ಹೋದರೆ ನಿಮ್ಮ ಪಟ್ಟಿ ದೊಡ್ಡದಾಗುತ್ತೆ. ಇದು ಜನಗಳಿಗೆ ಕೊಟ್ಟೇ ಕೊಡ್ತೀವಿ. ಜನಗಳಿಗೆ ನಮ್ಮ ಮೇಲೆ ನಂಬಿಕೆ ಇದೆ. ಇವ್ರು ಕಾಂಗ್ರೆಸ್ ಅವ್ರು ಏನಾದರೂ ಹೇಳಿದ್ರೆ ಖಂಡಿತ ಮಾಡ್ತಾರೆ, BJP ಅವರು ಏನು ಹೇಳಿದ್ರು ಮಾಡಲ್ಲ ಅನ್ನೋದು ಅರಿವು ಜನಗಳಿಗೆ ಬಂದ್ಬಿಟ್ಟಿದೆ. ಅವರು ಮುಂದೆ ಒಂದು ಹೊಸ ದಿಗಂತ, ಒಂದು ಹೊಸ ಅಧ್ಯಾಯ ತೆರೆ ಹೋಗ್ತಾರೆ. ಮತದಾರರು ಕೂಡ ಇಲ್ಲಿ ಸಾಕು, BJP ಸಾಕು, ಕಾಂಗ್ರೆಸ್ ಬೇಕು ಅನ್ನೋ ಮನೋಭಾವಕ್ಕೆ ಬಂದ್ಬಿಟ್ಟಿದ್ದಾರೆ. ಎಲ್ಲ ಧರ್ಮಗಳವರು, ಎಲ್ಲ ಜಾತಿಗಳವರು ಇವತ್ತು ಒಗ್ಗಟ್ಟಾಗಿದ್ದಾರೆ. ಕಾಂಗ್ರೆಸ್ನ ಗೆಲ್ಲಿಸ್ತಾರೆ, BJPನ ಸೋಲಿಸ್ತಾರೆ ಅನ್ನೋ ಮಾತು ನಾನು ಹೇಳ್ತೀನಿ. ಸರ್, ಫೈನಲಿ ಲೋಕಸಭಾ ಕ್ಷೇತ್ರದ ಕೋಲಾರ ಲೋಕಸಭಾ ಕ್ಷೇತ್ರದ ಶಾಸಕರಿರ್ಬೋದು, ಮುಖಂಡರಿರ್ಬೋದು, ಕಾರ್ಯಕರ್ತರಿರ್ಬೋದು, ಇವರೆಲ್ಲರ ಮೇಲೆ ನೀವು ಎಷ್ಟು ನಂಬಿಕೆ ಇಟ್ಟಿದ್ದೀರಾ? ನೀವು ಆಲ್ರೆಡಿ ಹೇಳಿದ್ರಿ ನನಗಿಂತ ಅವರು ಹೋಗಿ ಡೋರ್ ಟು ಡೋರ್ ಕೆಲಸ ಮಾಡ್ತಾ ಇದ್ದಾರೆ ಅಂತ. ಎಷ್ಟರ ಮಟ್ಟಿಗೆ ನಂಬಿಕೆ ಇದೆ? ಪ್ರೆಸೆಂಟ್ ಯಾರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ನಿಮ್ಮ ಪರವಾಗಿ? ಅವ್ರ ಬಗ್ಗೆ ನನ್ನ ಪರವಾಗಿ 5 ಜನ ಗೆದ್ದಂಥ ಶಾಸಕರು, 3 ಸ್ವತಂತ್ರ ಅಭ್ಯರ್ಥಿಗಳು, MLCಗಳು, ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರು ಎಲ್ಲರೂ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲ ಕೋಲಾರ ಮತ್ತೆ ಕಾಂಗ್ರೆಸ್ಗೆ ಬರಬೇಕು ಅನ್ನೋದು ಅವ್ರ ಮನಸ್ಸಲ್ಲಿದೆ. ಅವರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಕಾರ್ಯಕರ್ತರು ಕೂಡ ಡೋರ್ ಟು ಡೋರ್ ಹೋಗ್ತಾ ಇದ್ದಾರೆ, ನನ್ನ ಪರವಾಗಿ ಮತ ಕೇಳ್ತಾ ಇದ್ದಾರೆ. ನನ್ನ ಪರವಾಗಿ ಅನ್ನೋದಕ್ಕಿಂತ ಕಾಂಗ್ರೆಸ್ ಪರವಾಗಿ ಮತ ಕೇಳ್ತಾ ಇದ್ದಾರೆ. ಅವ್ರಿಗೆಲ್ಲ ಏನಾಗಿದೆ, ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು, ಈ ಹಿಂದೆ 5 ವರ್ಷ ಅಂತ ಆಗಿರೋಂಥ ಅನಾಹುತ ಬೇಡ ಅಂತ ಹೇಳಿ ಒಂದು ಶಾಂತಿಯುತ ಕೋಲಾರ ಬೇಕು ಅಂಥೇಳಿ ಅವರು ಕೂಡ ನನ್ನ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದಾರೆ. ಗೌತಮ್ ಯಾರು, ಅವ್ರ ನೇಚರ್ ಏನು, ಅವ್ರ ಹಿನ್ನೆಲೆ ಏನು, ಬ್ಯಾಕ್ಗ್ರೌಂಡ್ ಎಲ್ಲರಿಗೂ ಈಗಾಗಲೇ ಗೊತ್ತಾಗಿದೆ. ಗೌತಮ ಒಬ್ಬ ಸಮರ್ಥ ಅಭ್ಯರ್ಥಿ, ನಮ್ಮನ್ನು ಕಾಪಾಡುವಂಥ ಅಭ್ಯರ್ಥಿ, ಸೌಹಾರ್ದ ಮಾತಾಡುವಂಥ ಅಭ್ಯರ್ಥಿ, ಕೈಗೆ ಸಿಗುವಂಥ ಮನುಷ್ಯ ಅಂತ ಹೇಳಿ ಎಲ್ಲರೂ ತೀರ್ಮಾನ ತಗೊಂಡು ಬಹಳ ಕಷ್ಟಪಟ್ಟು ಇವತ್ತು ಕೆಲಸ ಮಾಡ್ತಾಯಿದ್ದಾರೆ. ಇವತ್ತು ನೀವು ತಿಳ್ಕೊಬೋದು ಎಲ್ಲ ಕ್ಷೇತ್ರದಲ್ಲೂ ಕೂಡ ಪಂಚಾಯತಿ ಲೆವೆಲ್ಲು, ವಾರ್ಡ್ ಲೆವೆಲ್ ಮೀಟಿಂಗ್ಸು MLAಗಳು ಮಾಡ್ತಾವ್ರೆ, ಬ್ಲಾಕ್ ಪ್ರೆಸಿಡೆಂಟ್ಸು ಮಾಡ್ತಾವ್ರೆ, ಎಲ್ಲ ಸೆಲ್ಸು ಡಿಪಾರ್ಟ್ಮೆಂಟ್ಸು ಕೆಲಸ ಮಾಡ್ತಾ ಇದೆ. ಸರ್, ನಿಮ್ಮ ಬ್ಯುಸಿ ಶೆಡ್ಯೂಲ್ ನಡುವೆ ನಮಗಾಗಿ ಒಂದು ಸ್ವಲ್ಪ ಸಮಯ ಕೊಟ್ಟು ತಮ್ಮ ಎಲ್ಲ ಮಾಹಿತಿಯನ್ನು ಮುಕ್ತವಾಗಿ ಹಂಚಿಕೊಂಡಿದ್ದೀರಾ. ಧನ್ಯವಾದಗಳು. ಥ್ಯಾಂಕ್ಸ್. ಇದಿಷ್ಟು ಕೋಲಾರ ಮೀಸಲು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ KV ಗೌತಮ್ ರವರ ಮಾತುಗಳಾಗಿತ್ತು. ಸೊ ಅವರು ಹೇಳುವ ಪ್ರಕಾರ KV ಗೌತಮ್ ರವರನ್ನ ನಂಬಿ ಈ ಬಾರಿ ನೀವು ನನಗೆ ವೋಟ್ ಮಾಡಿದ್ದೇ ಆದರೆ ಕೋಲಾರ ಕ್ಷೇತ್ರಕ್ಕೆ ನ್ಯಾಯಯುತವಾಗಿ ಬರಬೇಕಾದ ಎಲ್ಲ ಅಭಿವೃದ್ಧಿ ಕೆಲಸಗಳನ್ನು ನಾನು ಮಾಡಿಕೊಡ್ತೀನಿ ಅಂತ ಅವರು ಭರವಸೆ ಕೊಡ್ತಾ ಇದ್ದಾರೆ. ಆದರೆ ಕೋಲಾರ ಕ್ಷೇತ್ರದ ಜನತೆ ಯಾರ ಕೈ ಹಿಡಿತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಯು ಟೈಮ್ಸ್ ಕನ್ನಡ, ಸದಾ ನಿಮ್ಮೊಂದಿಗೆ.